ಒಂದಿಲ್ಲ ಒಂದಿನ ಬರೋದನೆ. ಯಾರು ಇದರಿಂದ ಬಿಡುಗಡೆ ಇಲ್ಲ. ಯಾವತ್ತು ನಮ್ದು ಜನ್ಮ ಆಯ್ತು ಅವತ್ತನೇ ನಮ್ದು ರಿಟರ್ನ್ ಟಿಕೆಟ್ ಬುಕ್ ಆಗಿತ್ತು. ಆದ್ರೆ ಡೇಟ್ ಗೊತ್ತಿಲ್ಲ ಅಷ್ಟೆ. ಈ ಒಂದು ಮೃತ್ಯು, ಸಾವು, ದೇಹ ತ್ಯಾಗ ಮಾಡೋದು ಹೆಂಗ್ ನೋಡ್ರಿ, ಜೀವನದೊಳಗ ಎರಡೆರಡು ಶಬ್ದದ ಆಟ ನಡೆದೈತ್ರಿ. ಸುಖ ಆದ್ಮೇಲೆ ದುಃಖ, ಹಗಲಾದ್ಮೇಲೆ ರಾತ್ರಿ ಅಲ್ರಿ. ಈ ಚಕ್ರದೊಳಗ ಗೆಲುವು ಒಂದ್ಸತಿ, ಸೋಲು ಒಂದ್ಸತಿ, ಗೌರವ ಒಂದ್ಸತಿ, ಅಪಮಾನ ಒಂದ್ಸತಿ. ಈ ಜೀವನದೊಳಗೆ ಇವೆಲ್ಲ ನಡೀತಾ ಇದೀವಿ, ಚಕ್ರದ ರೂಪದಲ್ಲಿ ತಿರುಗುತ್ತಾ ಇದೆ. ಈ ಹಗಲು ರಾತ್ರಿ, ಹಗಲಾದ್ಮೇಲೆ ರಾತ್ರಿ, ರಾತ್ರಿ ಆದ್ಮೇಲೆ ಹಗಲು, ಇದು ಚಕ್ರ ಚಾಲು ಐತಲ್ರಿ. ಸೊ ಇಲ್ಲಿ ಎಂದೂ ನಾವು ಕ್ವಶನ್ ಮಾಡಂಗಿಲ್ಲ, ಹಗಲಿತ್ತಲ್ರಿ ರಾತ್ರಿ ಅದಕ್ಕಾತು ಎಂದರೆ ಯಾರ ಪ್ರಶ್ನೆ ಮಾಡಿರಿ? ಅಥವಾ ಹಗಲು ಎಷ್ಟು ಚಂದ ಇತ್ರಿ, ಕತ್ಲಾಗಿತ್ರಿ, ಏನ್ ಮಾಡೋನು ಅಂತ ಒಂದ್ ದಿವ್ಸ ಹತ್ತಿವ್ರಿ? ಹಗಲಿದ್ದದ ರಾತ್ರಿ ಯಾಕಂತ ಹೇಳಿ ಹತ್ತಿರಿ? ಒಂದ್ ದಿವ್ಸ ಹತ್ತಿಲ್ಲ. ಹಗಲ ರಾತ್ರಿ ಸ್ವಾಭಾವಿಕ ಅಲ್ಲ. ಅದೇ ರೀತಿ ಜನ್ಮ ಮತ್ತು ಮರಣ ಇದು ಕೂಡ ಸ್ವಾಭಾವಿಕ, ನ್ಯಾಚುರಲ್ ರೀ, ಖಚಿತ ಇದೆ ರೀ. ಆದ್ರೆ ಯಾರ್ದು ಸಾವಾತಂತ ಹೇಳಿ ನಮಗ ಸಂದೇಶ ಸಿಕ್ಕ ಕೂಡ್ಲೆ ಅಥವಾ ನಾವ್ ಎಲ್ಲೋ ಅಂತ ಸ್ಥಾನಕ್ಕೆ ಹೋದ ತಕ್ಷಣ ಏನಂತ ಕೇಳ್ತೀವ್ರಿ? ಹೇಗಾಯ್ತ್ರಿ, ಹೆಂಗಾತ್ರಿ, ಹಿಂಗಾಗಬಾರ್ದಾಗಿತ್ತು ಏನ್ರಿ? ಇಲ್ರಿ, ನೀವು ಒಂದ್ ಸ್ವಲ್ಪ ಇಂಥ ದೊಡ್ಡ ದವಾಖಾನೆ ತಗೊಂಡ್ ಹೋಗಿದ್ರ, ಇಂಥ ಚಲೋ ಡಾಕ್ಟರ್ನ ಕಡೆ ತಗೊಂಡ್ ಹೋಗಿದ್ರ, ಅಥವಾ ಇಂಥ ಆಯುರ್ವೇದಿಕ್ ಕೊಡ್ಸಿದ್ರಂದ್ರ, ಇಂಥ ಹೋಮಿಯೋಪತಿ ತಗೊಂಡಿದ್ರಂದ್ರ ಏನಾಕಿದ್ರಿ? ಉಳಿತಿದ್ರ, ಆರಾಮ್ ಹಾಕಿದ್ರ. ಎಲ್ಲರಿಗೂ ಗೊತ್ತೈತ್ರಿ ಇದೊಂದೇನಪ್ಪ ಅಂದ್ರೆ ನ್ಯಾಚುರಲ್ ಕ್ರಿಯೆ ಅಂತ ಎಲ್ಲರಿಗೂ ಗೊತ್ತಿದ್ರು ಕೂಡ ಯಾರು ಅದನ್ನ ಸ್ವೀಕಾರ ಮಾಡಂಗಿಲ್ಲ. ಅದನ್ನ ಪೋಸ್ಟ್ಪೋನ್ ಮಾಡಕ್ ನೋಡ್ತೀವ್ರಿ, ಅದನ್ನ ಕ್ಯಾನ್ಸಲ್ ಮಾಡಕ್ ನೋಡ್ತೀವ್ರಿ, ಅದನ್ನ ಚೇಂಜ್ ಮಾಡಕ್ ನೋಡ್ತೀವಿ. ಆಕ್ಚುಲಿ ಇದು ಯಾವುದು ಅದಕ್ಕ ಲಾಗೂ ಆಗೋದಿಲ್ಲ. ಲಾಸ್ಟಿಗೆ ಏನಂತೀವಿ? ಋಣ ಇತ್ತು, ಮುಗೀತು. ಲಾಸ್ಟಿಗೆ ಇದ ಉತ್ತರ ಬರ್ತೈತಿ. ಅಂದ್ರೆ ಉಳಿದೆಲ್ಲ ಚಕ್ರಗಳನ್ನು ಸ್ವಾಭಾವಿಕವಾಗಿ ಸ್ವೀಕಾರ ಮಾಡಿದೀವಿ. ಇದನ್ನ ಒಂದ್ ಸ್ವಲ್ಪ ಏನಪ್ಪಾ ಅಂತಂದ್ರೆ ಸ್ವೀಕಾರ ಮಾಡಕ ಸ್ವಲ್ಪ ಚಾಲೆಂಜ್ ಅನಿಸ್ತದ ಅಲ್ರಿ. ಗೊತ್ತಿದೆ ಏನಂತ, ಜನ್ಮ ಆದ್ಮೇಲೆ ಮರಣ ಒಂದ್ ದಿವ್ಸ ಇದ್ದೇ ಇದೆ. ಹಾಗಾಗಿ ಯಾರೋ ಒಬ್ರು ದೇವರನ್ನ ಕೇಳಿದ್ರಂತೆ, ಪರಮಾತ್ಮ ನೀನು ಸತ್ತವರನ್ನ ಜೀವಂತ ಮಾಡುವ ಶಕ್ತಿ ನಿನ್ ಕಡೆ ಐತೇನು ಅಂತ. ಐತಲ್ಲ ಅಂದ್ರ. ಸೊ ಇಂಥವ್ರ ಮನೆಗೆ ಇಂಥವ್ರ ಸಾವಾಗೈತಿ, ಪಾಪ ಅವ್ರ ಮನೆಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗೈತಿ, ಮನೆಯವ್ರೆಲ್ಲ ಅವ್ರ ಮೇಲನೆ ಡಿಪೆಂಡ್ ಇದ್ರು, ಅವ್ರ ನೀವು ಜೀವಂತ ಮಾಡಿದಿ ಅಂತಂದ್ರ ಅವ್ರ ಮನೆಗೆ ಎಷ್ಟೋ ಹೆಲ್ಪ್ ಆಗ್ತೈತಿ. ಅವಾಗ ಭಗವಂತ ಕೇಳಿದಂತ, ಸೊ ಈಗ ನಾವು ಜೀವಂತ ಮಾಡ್ಬೋದು ಆ ವ್ಯಕ್ತಿಯನ್ನ, ಈ ಜೀವನದೊಳಗೆ ಮತ್ತೆ ಆತ ಸಾಯೋದಿಲ್ಲ ಅನ್ನೋದು ಏನ್ ಗ್ಯಾರಂಟಿ? ನಾ ಎಷ್ಟು ಸತಿ ಹೊಳೊಳ್ ಜನ್ಮ ಕೊಡ್ಲಿ, ಜೀವನ ಕೊಡ್ಲಿ ಅಂದಂತ. ಕರೆಕ್ಟನೇ ಐತಲ್ರಿ? ಹೌದು. ಹೇಗ್ ನಾವ್ ಅನ್ಕೊಳ್ತಿರ್ತೀವೋ ಈ ಸಾವು ಅನ್ನೋದು ಪೋಸ್ಟ್ಪೋನ್ ಆದ್ರೆ ಚಲೋ ಆಗ್ತೈತಿ. ಹೇಗೆ ಒಂದ್ 20 ವಯಸ್ಸಿನವ್ರು ಏನಾದ್ರು ಶರ ಬಿಟ್ರ ಅಂತಂದ್ರೆ ಏನ್ರಿ ಬಹಳ ಸಣ್ಣ ವಯಸ್ಸ, ಈಗ ಶರ ಬಿಡುವಾರ್ದಾಗಿತ್ತು. 50 ವಯಸ್ಸಿನವ್ರು ಹೋದ್ರಿ ಇಲ್ರಿ ಇನ್ನ ಮೊಮ್ಮಕ್ಕಳನ್ನ ನೋಡೋದಿತ್ತು. 80 ವಯಸ್ಸಾದ್ಮೇಲೆ ಇಲ್ರಿ ಇನ್ನೊಂದೆರಡು ಮನಿ ಕಟ್ಟೋರಿದ್ರು ಅವ್ರು. 100 ವರ್ಷ ಆದ್ಮೇಲೆ ಅದ್ರಿ ಇಲ್ರಿ ಇನ್ನ ಅದೇನೋ ಬಂಗಾರದ ಹೂ ಹರಿಸ್ಕೊತಾರ, ಅದು ಬಾಕಿ ಇತ್ರಿ. ಯಾವ ಏಜ್ ನಾವ್ ರೆಡಿ ಅದೀವ್ರಿ? ಯಾವ ಏಜ್ ನಾಗ ಖುಷಿಯಿಂದ ಹೋಗಾಕ ರೆಡಿ ಅದೀವ್ರಿ? ಎಲ್ಲಾ ಏಜ್ ನಾಗ ಒಂದೇನ್ರಿ ಆಯ್ತ್ರಿ. ಸೊ ಒಬ್ಬ ಭಗವಂತನ್ ಕೇಳದಂತ್ರಿ, ನನಗೊಂದು ವರ ಬೇಕಾಗಿತ್ತಪ್ಪ ಅಂತ. ಏನ್ ಕೇಳಂದತ್ರ? ಇಲ್ಲ, ಈ ಸಾವು ಅನ್ನೋದು ಉಳಿದದ್ದೆಲ್ಲ ನಿನ್ ಸಿಸ್ಟಮ್ ಕರೆಕ್ಟ್ ಐತಿ, ನಿನ್ ಸಿಸ್ಟಮ್ ಏನೈತಿಲ್ಲ ಉಳಿದದ್ದೆಲ್ಲ ಸಿಸ್ಟಮ್ ಚಲೋ ಐತಿ, ಇದು ಒಂದು ಸಿಸ್ಟಮ್ ಏನೈತಿ ಒಂದ್ ಸ್ವಲ್ಪ ಗಡಬಡ ಐತಿ. ಸೊ ನೀ ಇದು ಒಂದು ಚೇಂಜ್ ಮಾಡು. ಏನ್ ನಿನ್ ಹೊಟ್ಟೆ ಏನೈತಿ ಹೇಳಂತ ನನ್. ಇಲ್ಲ, ಇವತ್ ನೀನ್ ಏನಪ್ಪಾ ಅಂತಂದ್ರೆ ನಮ್ಮ ಮನ್ಯಾಗ ಯಾರು ಸಾಯಬಾರ್ದು ಅಂತ ನೀವೊಂದು ವರ ಕೊಡು ಅಂತಾನಂತ. ನೋಡು, ಚಂದಂಗ್ ಹಿಂದ ಮುಂದೆ ವಿಚಾರ ಮಾಡು, ನಾಳಿನ ತನಕ ಟೈಮ್ ತಗೋ, ಆಮೇಲೆ ಬಂದ್ ಕೇಳು, ನಾ ಎಲ್ಲಿ ಹೋಗುದಿಲ್ಲ, ನೀನು ವರ ಕೊಡ್ತಂತ ದೇವ್ರ. ಇಲ್ಲ, ನಾನ್ ನಾಳೆ ಅಂದ್ರೆ ಸತ್ರ ಏನ್ ಮಾಡ್ಲಿ, ಅದಕ್ಕೆ ನನಗೆ ಈ ವರ ಈಗ ಬೇಕಂತ. ಅದಕ್ಕೆ ಬಾಳ ಹಠ ಹಿಡಿದ ಕೂಡಲೇ ದೇವ್ರಂತಾನಂತ ತಥಾಸ್ತು, ಇವತ್ತಿನಿಂದ ನಿಮ್ ಮನೆಯೊಳಗೆ ಯಾರು ದೇಹ ಬಿಡಂಗಿಲ್ಲ.
ಮನ್ಯಾಗ ಎಲ್ಲರಿಗೂ ಬಂದ್ ಹೇಳ್ತಾನಂತ್ರಿ. ಎಲ್ಲರೂ ಬಹಳ ಖುಷಿ ಹೋತು. ಅವ್ರ ಪರಿವಾರದಾಗ ಯಾರೋ ದೇಹನ ಬಿಡ್ತಾ ಇಲ್ರಿ. ಅಂದ್ರೆ ಕನ್ಫರ್ಮ್ ಆತ್ರಿ, ಭಗವಂತ ಕೊಟ್ಟದು ವರ ಏನಪ್ಪಾ ಅಂತಂದ್ರೆ ನಮ್ಗೆ ತಟ್ಟೈತಿ, ನಮ್ಮ ಮನ್ಯಾಗ ಯಾರು ಶರೀರ ಬಿಡುದಂತ ಕನ್ಫರ್ಮ್ ಆತ್ರಿ. 100 ವರ್ಷ ಹೋತ್ರಿ, 200 ವರ್ಷ ಹೋತ್ರಿ, ಹಂಗ ದಿನಗಳು ಹೋದ್ರಿ. ಮನೆಯಲ್ಲಿ ವೃದ್ಧರಸ್ಥರು ಆಮೇಲೆ ಪೇಷಂಟ್ಗಳ ಸಂಖ್ಯೆ ಹೆಚ್ಚಾತ್ರಿ. ಮನಿ ನೋಡಿದ್ರ ಆಸ್ಪತ್ರೆ ಏನೋ ಅಂತ ಅನ್ಸಾಕೈತ್ರಿ ನೋಡಾಕ. ಮೊದಲ್ ಮನಿ ಸಣ್ಣದಿತ್ರಿ, ಏನ್ರಿ ಹಿತ್ತಲದಾಗ ಒಂದ್ ರೂಮ್ ರೀ, ಸೈಡ್ ಒಂದ್ ರೂಮ್ ರೀ, ಬಾಜು ಒಂದ್ ರೂಮ್ ರೀ. ವರ ಏನ್ ತಗೊಂಡಿದ್ರಿ? ಸಾಯ್ಬಾರ್ದಂತ ವರ ತಗೊಂಡಿದ್ರಿ, ಖರೆ ಹುಟ್ಟಬಾರ್ದಂತ ಏನು ವರ ತಗೊಂಡಿದ್ದಿಲ್ಲಲ್ರಿ. ಹಾಗಾಗಿ ದಿನ ದಿನದ ಪಾಪ್ಯುಲೇಷನ್ ಹೆಚ್ಚಾಕೋತ್ ಹೋದಂಗ ಮನಿಯೊಳಗ ಹಾದಾಡಕ್ ಜಾಗ ಸಿಗ್ಲಿಲ್ಲಂತ್ರಿ. ಈ ಜಾತ್ರೆ ಹೆಂಗ ಒಬ್ರಿಗೊಬ್ರ ಹಾಕೊಂಡ್ ಹೋಗ್ತಾರ ನೋಡ್ರಿ, ಮನಿಯೊಳಗ ಇರಕೋರ ಒಬ್ರಿಗೊಬ್ರ ಹಾಯೋಂಗ್ ಆಗ್ತೈತಂತ. ಮತ್ತೆ ಸಾವ ಇಲ್ಲ ಅಂದ ಕೂಡಲೇ ರೀ ಎಲ್ಲರಿಗೂ ಅಂಜಿಕಿನ ಹೋಗ್ಬಿಡ್ತ್ರಿ. ದೊಡ್ಡವರು ಸಣ್ಣವರು ಗೌರವ ಪ್ರೀತಿ ಸಂಬಂಧ ಅವ್ರ ಹೆಸರುಗಟ್ಟ ಮನಿ ಉಳಿದಿರ್ಕೋರ. ಆ ಮನಿ ಬಿಟ್ಟು ಯಾರು ಹೋಗಾಕ ತಯಾರಿಲ್ಲ. ಯಾಕಂದ್ರೆ ಈ ಮನಿ ವರ ಐತ್ರಿ, ಯಾರು ಸಾಯ್ಬಾರ್ದಂತ ಈ ಮನಿಗ್ ವರ ಐತಿ. ಹಂಗಾಗಿ ಏನಾಯ್ತು ಅಂತಂದ್ರ ಆ ಯಾವ ವ್ಯಕ್ತಿ ಈಗ ನೋಡ್ರಿ ಆಯುಷ್ಯನ ಹೆಚ್ಚು ಕೇಳ್ಕೊಂಡಿವ್ರಿ ನಾವು. ಆದ್ರ ಶರೀರ ಅಂತೂ ತನ್ನ ಒಂದ್ ಏನ್ರಿ ಕ್ರಿಯೆದೊಳಗ ಹೋಗುದಲ್ರಿ. ಈಗ 20 ವರ್ಷ ಇದ್ದಾಗ ಒಂದ್ ಹೆಲ್ತ್ ರೀ, 50 ವರ್ಷದೊಳಗ ಬಾ ಅಂದ್ರ ಬರ್ತೈತ್ರಿ. 50 ವರ್ಷದೊಳಗ ಹೆಂಗ್ ಹೆಲ್ದಿ ಇರ್ತೀವ್ರಿ, 80 ವರ್ಷದೊಳಗ ಬಾ ಅಂದ್ರ ಬರ್ತೈತ್ರಿ. ಕೇವಲ ನಾವು ಆಯುಷ್ ಒಂದ ಕೇಳ್ಕೊಂಡಿವ್ರಿ, ಖರೆ ಆರೋಗ್ಯ ರೀ. ಯಾವ ವ್ಯಕ್ತಿ ಇದನ್ನ ವರ ತಗೊಂಡಿದ್ರಲ್ರಿ ಅವ್ರಿಗೆ ಪಾಪ ನಿಂದ್ರಾಕ್ ಬರ್ತಿರ್ಲಿಲ್ರಿ, ಕೂಡಾಕ್ ಬರ್ತಿರ್ಲಿಲ್ಲ ಏನ್ರಿ. ಫುಲ್ ಎಲ್ಲಾ ಶರೀರ ಏನಪ್ಪಾ ಅಂತಂದ್ರ ಬಾಳ ಹಂಡ. ಹಾಗಾಗಿ ಆ ಮನ್ಯಾಗಿನವ್ರ ಎಲ್ಲಾ ವ್ಯವಹಾರದ ನೋಡಿ ಅವನಿಗೆ ಪಶ್ಚಾತ್ತಾಪ ಯಾಕರಣ ಈ ವರ ತಗೋಣಿ ಅಂತ ತಿಳ್ಕೊಂಡ. ಆಮೇಲೆ ಒಂದ್ ದಿವ್ಸ ಮಗನ್ ಕರ್ಕೊಂಡ ಏನ ದೇವ್ರಿಗೆ ಹೋದತ್ರಿ. ದೇವ್ರ ಆಕ್ಚುಲಿ ನೀ ಮಾಡಿದ್ದೆಲ್ಲ ಕರೆಕ್ಟ್ ಐತಪ್ಪ, ನೀ ಮಾಡಿದ್ರೊಳಗ ಏನು ಒಂದ್ ಕೂದ್ಲಿ ಎಳಿನೂ ಕೂಡ ನಾವು ಹೆಚ್ಚು ಕಮ್ಮಿ ಏನು ಪಿನ್ ಮಾಡಕ್ ಸಾಧ್ಯ ಇಲ್ಲ, ಪಾಯಿಂಟ್ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ನಾ ತಪ್ಪಿ ವರ ತಗೊಂಡಿ, ಈ ವರ ವಾಪಸ್ ತಗೋ. ನಮ್ಮ ಮನಿ ನೋಡಕಟ್ಟ ಮನಿ ಐತಿ, ಖರೆ ಮನಿ ಒಳಗ ಒಂದು ಪ್ರೀತಿ ಇಲ್ಲ, ಒಂದು ಗೌರವ ಇಲ್ಲ. ಎಲ್ಲರಿಗೂ ಏನಪ್ಪಾ ಅಂತಂದ್ರ ಬಿಂದಾಸ್ ಆಗ್ಬಿಟ್ಟಾರು. ಅಂದ್ರ ನಾವಿಲ್ಲಿ ವಿಚಾರ ಮಾಡಿದ್ರಿ. ಯಾಕಂತಂದ್ರ ಸಲಹೆ ಕೊಡ್ತಿರ್ತೀವಲ್ರಿ, ಯಾರ ದೇಹ ಬಿಟ್ಟಾರ, ಈಗ ಹಿಂಗ್ ಮಾಡ್ಬಾರ್ದಾಗಿತ್ರಿ, ನೀವ್ ಹಿಂಗ್ ಮಾಡ್ಬೋದಾಗಿತ್ರಿ ಅಂತ ತಿಳ್ಕೊಂಡ. ಆದ್ರೆ ಮೃತ್ಯು ಅನ್ನುವಂಥದ್ದು ಒಂದ್ ರೀತಿಯಿಂದ ನೋಡಿದ್ರಿ ಅದೊಂದ್ ಏನಪ್ಪಾ ಅಂತಂದ್ರ ಹಳಿದನ್ನ ಮರೆತ ಹೊಸ ಜೀವನ ಮಾಡೋದಕ್ಕ ಒಂದ್ ಏನ್ರಿ ಒಂದು ಬೇಸ್ ಇದ್ದಂಗ ಹೋದಿಲ್ರಿ. ಈಗ ಮೃತ್ಯುನ ಆಗಿದ್ದಿಲ್ಲ ಅಂತ ತಿಳ್ಕೊರಿ. ದ್ವಾಪರ ಯುಗದಿಂದನೂ ಯಾರ್ಯಾರ ಜೊತೆಗೂ ನಮ್ದು ಏನೇನೋ ಶತ್ರುತ್ವ ಇದ್ವು ಅಲ್ರಿ, ಅವೆಲ್ಲ ಹಂಗ ಕಂಟಿನ್ಯೂ ಆಗಿ ಬರ್ತಿದ್ವು ಅಲ್ರಿ. ಈಗ ಯಾರ್ಯಾರ ಹಾಸಿಗೆ ಹಿಡಿದಿದ್ರು, ಪಾಪ ಬಹಳ ಒದ್ದಾಡ್ತಾ ಇದ್ರು ಅಂದ್ರೆ ಏನಂತೀವ್ರಿ, ಪಾಪ ತ್ರಾಸ್ ನೋಡಾಕ ಹೋಗಲ್ರಿ, ದೇವ್ರ ಇವ್ರಿಗೆ ಮುಕ್ತಿ ಕೊಡ್ಲಿ ಅಂತೀವಿ ಹೋದಿಲ್ರಿ. ಒಂದ್ ವೇಳೆ ಸಾವ ಇದ್ದಿದ್ದಿಲ್ಲ ಅಂತಂದ್ರ ಶರೀರದಾಗ ಇರ್ತಿದ್ವಿರಕ್ಕೋರ, ಆದ್ರ ನೋವನ್ನು ಭೋಗಿಸ್ಬೇಕಲ್ರಿ. ಯಾವ್ದಾರ ಸಂಬಂಧದೊಳಗೆ ಏನಾರ ಕ್ಲಾಸಸ್ ಇತ್ತು, ಏನಾರ ತೊಂದ್ರೆ ಇತ್ತು ಅಂತಂದ್ರ ಏನಾಗ್ಬಿಡ್ತದ್ರಿ, ಸಾವು ಅನ್ನುವಂಥದ್ದು ಒಂದು ಬೇರೆ ಊರಿಗೆ ನಮ್ಮನ್ನ ಟ್ರಾನ್ಸ್ಫರ್ ಮಾಡದಂಗ್ರಿ. ಈಗ ಗೌರ್ಮೆಂಟ್ ವರ್ಕರ್ಸ್ ಅದು ಯಾವ ಊರೊಳಗೆ ಏನಪ್ಪಾ ಅಂತಂದ್ರ ಅವ್ರಿಗೆ ಏನ್ರಿ ನೀರ ಗಾಳಿ ಆಗ್ತಿರ್ಲಿಲ್ಲ, ಅಥವಾ ಊರೊಳಗ ಅಥವಾ ಆಫೀಸ್ನಾಗ ಯಾರೇ ಹಾಕಿರ್ಲಿಲ್ಲ ಅಂತಂದ್ರ ಏನ್ ಮಾಡ್ತಾರೆ, ಹೆಚ್ಚಿಗೆ ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ತಗೋತಾರೆ, ಕಿರಿಕಿರಿ ಬ್ಯಾಡ್ರಿ ಅಂತ ಹೇಳಿ. ಹಂಗ ನಮಗೂ ಏನಾರ ಕಿರಿಕಿರಿ ಆಗಿತ್ತು ಅಂತಂದ್ರ ಇದು ಸಾವು ಅಂತಂದ್ರ ಒಂದು ಟ್ರಾನ್ಸ್ಫರ್ ಆರ್ಡರ್ ಇದ್ದಂಗಲ್ರಿ. ಅಂದ್ರೆ ಎಲ್ಲಾ ಮರೆತು ಬಿಟ್ಟ ಮತ್ತ ನಾವು ಹೊಸ ಜೀವನ ಮಾಡೋದಕ್ಕ ಇದೊಂದ್ ಏನಪ್ಪಾ ಅಂತಂದ್ರ ಆಧಾರ. ಅದಕ್ಕಾಗಿ ನಾವ್ ನೋಡುವಂತ ದೃಷ್ಟಿಕೋನ ಸರಿ ಇತ್ತು ಅಂತಂದ್ರೆ ನಾವ್ ಇದನ್ನು ಕೂಡ ಸ್ವಾಭಾವಿಕವಾಗಿ ಹೇಗ್ ನೋಡ್ರಿ, ದುಃಖ ಎದಕ್ಕಾಗ್ತದ್ರಿ, ಶರೀರ ಬಿಡುದು ಪಕ್ಕ ಅನ್ನೋದು ಗೊತ್ತೈತ್ರಿ. ಯಾರು ಅದೀವನ್ರಿ ಇಲ್ಲೇ ಯಾರಿಗಾರ ಗ್ಯಾರಂಟಿ ಕಾರ್ಡ್ ಸಿಕ್ಕೈತನ್ರಿ, ನಾವ್ ಯಾರು ಇಲ್ಲಿ ದೇಹ ಬಿಡುದಿಲ್ರಿ ಅನ್ನೋರು. ದೇಹ ಬಿಡುದು ಅಂತಂದ್ರೆ ಡ್ರೆಸ್ ಚೇಂಜ್ ಮಾಡೋದು. ಎಲ್ಲರೂ 7 ದಿವಸ ಕೋರ್ಸ್ ಆದವ್ರು ಅದಿರಿ. ಯಾರಿಗೂ ಏನಪ್ಪಾ ಅಂತಂದ್ರೆ ಆತ್ಮದ ಜ್ಞಾನ ಇಲ್ಲ ಅನ್ನುವಂಗಿಲ್ಲ, ಎಲ್ಲರಿಗೂ ಆತ್ಮ ಜ್ಞಾನ ಐತ್ರಿ ಅಕ್ಕೋರ. ಜಸ್ಟ್ ಹಳಿ ಡ್ರೆಸ್ ತೆಗದ ಹೊಸ ಡ್ರೆಸ್ ಹಾಕೊಳ್ಳೋದೈತಿ. ಆದ್ರೂ ಕೂಡ ಈಗ ಪಂಚಮಿಗೆ ಏನ್ರಿ ಹೊಸ ಸೀರೆ ಹೊಸ ಡ್ರೆಸ್ ಹಾಕೊಳ್ಳೋದಂದ್ರ ದೊಡ್ಡ ಹುರುಪ್ ಹೋದಲ್ರಿ ಅನ್ನೋರ. ಅದ ಈ ಶರೀರ ಬಿಟ್ಟ ಹೊಸ ಶರೀರ ಹಾಕೊಳ್ಳೋದಂದ್ರ BP ಗುಳಿಗೆ ನುಂಗಾಕತ್ತೀವ್ರಿ, ಶುಗರ್ ಗುಳಿಗೆ ನುಂಗಾಕತ್ತೀವ್ರಿ, ಹಾರ್ಟ್ ಗುಳಿಗೆ ನುಂಗಾಕತ್ತೀವ್ರಿ. ಏನ್ರಿ ಅಕ್ಕೋರ ಮನ್ಯಾಗ ಏನು ಇದ್ರು ಏನ್ರಿ 10 ತರ ಉಂಡಿ ಮಾಡ್ಯಾರಿ, ಖರೆ ಡಾಕ್ಟರ್ ಮಾತ್ರ ಈ ಪಂಚಮಿ ಉಂಡಿ ತಿನ್ಬ್ಯಾಡ ಅಂತಾರು. ಆದಾಗಿ ಕೂಡ ಏನ್ರಿ ಶರೀರದೊಳಗ ಸಾಕಷ್ಟು ಪತ್ತೆ ಹೇಳಾರಿ, ಆದ್ರೂ ಇದ ಶರೀರದಾಗ ಇರ್ಬೇಕಂತೀವು. ಅದನ್ನ ಯಾಕೆ ನಾವು ಸ್ವೀಕಾರ ಮಾಡಂಗಿಲ್ಲ, ಯಾಕೆ ಹೆದರಿಕೆ ಬರ್ತೈತಿ? ಸ್ವಲ್ಪ ವಿಚಾರ ಮಾಡೋಣ್ರಿ. ಸಾವು ಅಂತಂದ್ರೆ ಹೆದರಿಕೆ ಯಾಕ?
ಈಗ ಯಾರೋ ಒಬ್ರು ಬಾಜುದವ್ರು ಬಂದ್ರಿ, ಬರ್ರಿ ಏನ್ರಿ ಅವ್ರ ಮನೆ ಒಳಗ ಒಂದ್ ಇಂತ ಫಂಕ್ಷನ್ ಐತಿ ಹೋಗೊಂಡ್ ಬರ್ರಿ ಏನಂತೀರಿ ನೀವು? ತಡ್ರಿ ಸ್ವಲ್ಪ ರೆಡಿ ಆಗ್ತದೆ. 2 ಮನಿ ಬಿಟ್ಟೈತ್ರಿ ಅಕ್ಕೋರ, 2 ಮನಿ ಬಿಟ್ಟಿದ್ರು ಏನಂತೀರಿ? ರೆಡಿ ಆಗ್ತಾನಂತೀರಿ ನೀವು. ಮತ್ತೆ ಆತ್ಮ ಈ ಲೋಕ ಬಿಟ್ಟು ಪರಲೋಕಕ್ಕೆ ಹೋಗ್ಬೇಕಂತಂದ್ರ ಏನ್ ರೆಡಿ ಮಾಡ್ಕೊಳ್ತೀವು ಅಕ್ಕೋರ? ಯಾರೇ ಅದಿರೇನ್ರಿ ಅಣ್ಣೋರ ಅಂತಂದ್ರ ತಡ್ರಿ ಬಂದಿವ್ ತಡ್ರಿ ಅಂತ ಹೇಳ್ಬಿಟ್ಟ ಏನ್ರಿ ಏನಾರ ಹಿಡ್ದಿರ್ತೀವ್ರಿ, ಏನಾರ ಮಾಡ್ತಿರ್ತೀವ್ರಿ, ಅದನ್ನ ತೊಳ್ಕೊಂಡ್ಬಿಟ್ಟು ಡ್ರೆಸ್ ನೀಟ್ ಮಾಡ್ಕೊಂಡ್ ಬರ್ತೀವಲ್ರಿ ಅಕ್ಕೋರ. ಹಾಗಾಗಿ ಈ ಸ್ಕೂಲ್ದೊಳಗ್ ನೋಡ್ರಿ 2 ಪ್ರಕಾರದ ಸ್ಟೂಡೆಂಟ್ಸ್ ಇರ್ತಾರೆ. ಒಂದು ಸ್ಟೂಡೆಂಟ್ಸ್ ಏನ್ರಿ ಪಂಕ್ಚುವಲ್, ಹೋಮ್ವರ್ಕ್ ಅದು ಎಲ್ಲಾ ಮಾಡುವಂತ ಹುಷಾರ್ ವಿದ್ಯಾರ್ಥಿ. ಇನ್ನು ಒಂದ್ ಪ್ರಕಾರದ ಇರ್ತಾರಲ್ರಿ ಡಲ್ ಹೆಡ್, ಏನ್ರಿ ಅವ್ರ ಶಾಲಿ ಅವಾಪನ್ ಒಂದೇನಪ್ಪ ಅಂದ್ರೆ ಕಿಟಕಿಟಿ ಸಂಬಂಧ ಹೋಗ್ತಿರ್ತಾರ. ಅವ್ರ ಹೋಮ್ವರ್ಕ್ ಅದು ಏನು ಮಾಡೋದಿಲ್ಲ. 2 ಪ್ರಕಾರದ ವಿದ್ಯಾರ್ಥಿ ಇರ್ತಾರೆ. ಟೀಚರ್ ಹೋಮ್ವರ್ಕ್ ಕೊಟ್ಟಿರ್ತಾರೆ, ಹೋಮ್ವರ್ಕ್ ಮಾಡಿದಂತಹ ಸ್ಟೂಡೆಂಟ್ ಇಬ್ರು ಸ್ಕೂಲಿಗೆ ಹೋಗಬೇಕ್ರಿ ಅಕ್ಕೋರ. ಶನಿವಾರ ಮುಗೀತ್ರಿ, ರವಿವಾರ ಸೂಟಿ ಮುಗೀತ್ರಿ, ಸೋಮವಾರ ಆದ್ರೂ ಸ್ಕೂಲಿಗೆ ಹೋಗಬೇಕ. ಹೋಮ್ವರ್ಕ್ ಮಾಡಿದವ್ರು ಹೆಂಗ್ ಹೋಗ್ತಾರೋ, ಹೋಮ್ವರ್ಕ್ ಮಾಡಲ್ದವ್ರು ಹೆಂಗ್ ಹೋಗ್ತಾರೋ ಒಳಗ ಡವಾಡವರಿ. ಏನು ಹೋಮ್ವರ್ಕ್ ಅಂತೂ ಮಾಡಿಲ್ಲ, ಟೀಚರ್ ಏನು ಪನಿಷ್ಮೆಂಟ್ ಕೊಡ್ತಾರು. ಹಂಗನ ನಮಗೂ ಕೂಡ ಪರಮಾತ್ಮ ಇಲ್ಲಿ ಬರ್ಬೇಕಾದ್ರೆ ಹೋಮ್ವರ್ಕ್ ಕೊಟ್ಟಾರ. ಯಾವ ಹೋಮ್ವರ್ಕ್ ರೀ? ಈಗ ತಾನೇ ನಾವು ಬಾಬನ್ ಮುರಳಿ ಒಳಗೆ ಕೇಳಿದ್ವಿ ನೋಡ್ರಿ, ಆಶೀರ್ವಾದ ತಗೊಳ್ರಿ, ಆಶೀರ್ವಾದ ಕೊಡ್ರಿ, ಹಾಗೂ ಸುಖ ಕೊಡ್ರಿ, ಸುಖ ತಗೊಳ್ರಿ, ದುಃಖ ಕೊಡ್ಬೇಡ್ರಿ, ದುಃಖ ತಗೋಬೇಡ್ರಿ. ಇವು ಹೋಮ್ವರ್ಕ್ ರೀ ಅಕ್ಕೋರ. ಹೌದು, ಆಯುಷ್ಯ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮದುವೆ ಸೊಸಿ ಮನಿ ಗಾಡಿ ಅದು ಇದು ಈ ಚಕ್ಕರ್ ಒಳಗ್ರಿ ಹೋಮ್ವರ್ಕ್ ಮರ್ತ್ ಬಿಡ್ತೀವ್ರಿ ನಾವು. ಏನ್ ನಮಗ್ ಪರಮಾತ್ಮ ಹೋಮ್ವರ್ಕ್ ಕೊಟ್ಟನಲ್ರಿ, ಲಾಸ್ಟ್ ಮೂಮೆಂಟ್ ತನನು ನಮ್ದು ಹೋಮ್ವರ್ಕ್ ಆಗಿರೋದಿಲ್ಲ. ಹಂಗಾಗಿ ತಯಾರಿ ಇಲ್ಲದ್ರೆ ಅಕ್ಕೋರ, ತಯಾರಿ ಇಲ್ಲದೆ ಇರೋದಕ್ಕೆ ಏನಾಗ್ತದ ಅಂತಂದ್ರ ಭಯ ಆಗ್ತದೆ. ಒಂದೇನಪ್ಪ ಅಂತಂದ್ರ ದುಃಖನು ಕೂಡ ಅಲ್ಲಿ ನಮಗ ಎದುರುಗಡೆ ಬರ್ತಿರ್ತದ ರೀ. ಹಾಗಾಗಿ ಈ ಒಂದು ದೇಹ ಬಿಟ್ಟಾಗ ಅನೇಕ ಕ್ರಿಯೆಗಳನ್ನ ಮಾಡುವಂತ ಪದ್ಧತಿ ಅದರ ಹಿಂದೂಗಳಲ್ಲಿ ಬಹಳ ಇದೆ. ಹಿಂದೂಗಳಲ್ಲಿ ದೇಹ ಬಿಟ್ಟಾಗ ಬಹಳಷ್ಟು ಕ್ರಿಯಾಕರ್ಮಗಳನ್ನು ಮಾಡ್ತಿರ್ತೀವ್ರಿ. ಏನು ಶರೀರ ಬಿಟ್ಟಾರು ಅಂತ ಗೊತ್ತಾದ್ಮೇಲೆ ಯಾರು ಬಾಯಾಗ ನೀರ್ ಹಾಕ್ತಾರ, ಹೌದ್ರಿ? ಅದಕ್ಕಿಂತಲೂ ಮೊದಲ್ರಿ ಈ ನೀರನ್ನ ಹಾಕುವುದು, ತುಳಸಿ ಹಾಕುವುದು, ಗಂಧ ಲೇಪನೆ ಮಾಡುವುದು, ತುಪ್ಪದ ದೀಪ ಬೆಳಗುವುದು, ಒಂದೂರ್ ಅಗದಿ ಈಟ್ ಸಣ್ಣ ಬಂಗಾರದ ತುಂಡ್ ಬಾಯಾಗ ಹಾಕೋದು, ಈ ಪದ್ಧತಿ ಎಲ್ಲ ಯಾಕೆ ಮಾಡ್ತೀವು? ಇದರ ಹಿಂದ್ಗಡೆ ಬಹಳ ಚಂದ ಏನಪ್ಪಾ ಅಂತಂದ್ರೆ ಒಂದು ರಹಸ್ಯ ಇದೆ ರೀ. ಹೇಗಂತಂದ್ರೆ ನನಗೊಂದು ವಸ್ತು ಬೇಕಾಗಿದೆ, ನಾ ವಸ್ತು ಏನ್ ಮಾಡ್ತೀನಿ ಅಂತಂದ್ರ ನಮ್ ತಿಗಡಿ ಅಣ್ಣವ್ರ ಮನ್ಯಾಗ ಅದು ವಸ್ತು ಐತೆ, ಹೌದು. ಹಾಗಾಗಿ ನಮ್ಗೊಂದ್ ಸ್ವಲ್ಪ ಉಪಯೋಗ ಬೇಕ್ರಿ ಇಂತ ವಸ್ತು ಅಂತ ನಾ ಅವ್ರ ಕಡೆ ಇಸ್ಕೋತೇನ್ರಿ. ನಾ ಯೂಸ್ ಮಾಡಿ ವಾಪಸ್ ಕೊಡ್ಬೇಕಾದ್ರೆ ಒಂದ್ ಸ್ವಲ್ಪ ಅದು ಡ್ಯಾಮೇಜ್ ಆಗ್ತೈತಿ. ಕರೆ ನನ್ ಡ್ಯೂಟಿ ಏನ್ರಿ ಅಕ್ಕೋರ? ಆ ಡ್ಯಾಮೇಜ್ ಏನಪ್ಪಾ ಅಂತಂದ್ರೆ ನಾ ಕರೆಕ್ಟರ್ ಮಾಡ್ಬೇಕು, ಇಲ್ಲ ಅದ ರಿಪೇರಿ ಮಾಡಕ್ ನಾ ಖರ್ಚು ಕೊಡ್ಬೇಕು. ನಾ ಎರಡೂ ಮಾಡಂಗಿಲ್ರಿ ಅಕ್ಕೋರ. ಹಂಗ ವರ್ಷದಾಗ ಒಂದ್ 4-5 ಸತಿ ಬೇಕಾಕೈತ್ರಿ, ನಾ ತರ್ತೇನ್ರಿ. ಯಾಕಂತಂದ್ರ ಅವ್ರ ಬಾಬನ್ ಮಗು ಅದರಿ, ನಮಗಂತೂ ಇಲ್ಲ ಅನ್ನಂಗಿಲ್ಲ. ಹೌದು, ಯಾಕೋರ್ ಕೇಳಾರಪ್ಪ ಅಂತ ಹೇಳಿ ಅವ್ರು ಕೊಟ್ಟ ಬಿಡ್ತಾರೆ. ಆದ್ರೆ ಈ 4-5 ಸತಿ ಏನ ತಗೊಂಡ್ ಬರುದು ಕೊಡುದು ಮಾಡಕತ್ತೀನಲ್ರಿ, ಅದೇನಾಯ್ತು ಅಂತಂದ್ರೆ ಡ್ಯಾಮೇಜ್ ಆಯ್ತು. ಹಾಗಾಗಿ ಅವರು ಶಾಣ ಇರ್ತಾರೆ ಕೊಡೋರು. ಏನು ಜನ ಏನು ಉಪಯೋಗ ಒಯ್ತಿರ್ತಾರೋ ಅವ್ರು ಸರಿಯಾಗಿ ಯೂಸ್ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಬೇರೆದವ್ರು ಕೊಡಾಕ ಒಂದ್ ವಸ್ತು ಬೇರೆ ಇಡ್ತಾರೆ, ತಮ್ಮ ಮನ್ಯಾಗ ಉಪಯೋಗ ಮಾಡಾಕ ಒಂದ್ ಚಲೋ ಅಂತ ಇಟ್ಕೋತಾರೆ ಅಕ್ಕೋರ್. ಹಂಗಾಗಿ ನಾ ಮತ್ತೊಂದ್ ವರ್ಷ ಬಿಟ್ಟ ಅವ್ರಿಗೆ ಕೇಳಾಕ್ ಹೋದ್ರಿ, ಅಣ್ಣವ್ರ ಮತ್ತೊಂದ್ ಕೊಡ್ರಿ, ಒಂದ್ ಸ್ವಲ್ಪ ಕೆಲಸ ಐತಿ ಕೊಡ್ತೇನೆ ಅಂತ ಹೇಳಿ. ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಕೊಡ್ತೆ. ಎಂತಾದ್ರಿ ಅದು ನಟ್ ಲೂಸ್ ಆಗ್ಯಾವ್ರಿ, ಏನ್ರಿ ಏನೋ ಒಂದು ವಸ್ತು ಹಾಕೋರ ಫುಲ್ ಡ್ಯಾಮೇಜ್ ಆಗೈತ್ರಿ. ಅದ ಡ್ಯಾಮೇಜ್ ಆಗಿದ್ ವಸ್ತುನ ನನಗ್ ಸಿಕ್ತ್ರಿ. ಯಾಕ್ರಿ? ಯಾಕಂತಂದ್ರೆ ನಾ ಡ್ಯಾಮೇಜ್ ಆಗಿದೆ ನಾವು ಕೊಟ್ಟಂಗಿಲ್ಲ ಹಾಕೋರ, ಅದ ವಸ್ತುನ ಏನಪ್ಪಾ ಅಂತಂದ್ರೆ ನನಗ್ ಹೊಳೆ ಬರೋದ್ರಿ. ಹಂಗನರಿ ಈ ಒಂದು ಶರೀರ ಪರಮಾತ್ಮನ ಕೊಟ್ಟಂತ ಒಂದು ಗಿಫ್ಟ್ ಆಗಿದೆ ರೀ. ಪರಮಾತ್ಮನಿಗೂ ನಮಗೂ ಬಹಳ ಪ್ರೀತಿಯ ಸಂಬಂಧ ಐತ್ರಿ. ಇದನ್ನ ಬಹಳ ಏನಪ್ಪಾ ಅಂತಂದ್ರೆ ನಮಗ ಫ್ರೀ ಆಗಿ ಕೊಟ್ಟಾರ್ರಿ, ಆಸ್ ಅ ಗಿಫ್ಟ್ ಅಂತ ಹೇಳಿ ಕೊಟ್ಟಾರ್ರಿ. ಇದು ಫಸ್ಟ್ ಏನಪ್ಪಾ ಅಂತಂದ್ರೆ ಈ ಶರೀರ ಬಾಬಾ ನಮಗ್ ಪರಮಾತ್ಮ ನಮಗ್ ಕೊಟ್ಟಾಗ ಹೆಲ್ದಿ ಇತ್ರಿ, ಇದು ಸದೃಢ ಇತ್ರಿ, ಇದು ಆರೋಗ್ಯವಾಗಿತ್ರಿ, ಇದು ಬಹಳ ಚಂದ ಇತ್ರಿ. ಇದ ಆದ್ರೆ ನಾವ್ರಿ ಜೀವನದೊಳಗ
ನಾಟಕದೊಳಗ್ ಬಂದ ನಂತರ ಏನೇನೋ ಒಂದ್ ಸ್ವಲ್ಪ ಗದ್ದಲ ಶರೀರ ಆಗದೆ ಇರೋದನ್ನ ಹಾಕಿ ಇದನ್ನ ಏನ್ ಮಾಡ್ತೀವ್ರಿ, ಪ್ರತಿ ಜನ್ಮಕ್ಕ ರಿಟರ್ನ್ ಕೊಡ್ಬೇಕಾದ್ರೆ ಏನ್ ಮಾಡ್ತೀವ್ರಿ, ಡ್ಯಾಮೇಜ್. ಸ್ವಲ್ಪ ಏನಪ್ಪಾ ಅಂದ್ರೆ ಡ್ಯಾಮೇಜ್ ಆಗಿ ಕೊಡ್ತಿರ್ತೀವ್ರಿ. ಅದಕ್ಕಾಗಿ ಇವತ್ತ ಹುಟ್ಟುವಂತ ಮಗು ಹೆಂಗ್ ಹುಟ್ಟಕತ್ತವ್ರಿ, ಹೊಟ್ಟಿ ಒಳಗೆ ಇರ್ತನ ಆಪರೇಷನ್ ರೀ. ಆಮೇಲೆ ಏನ್ರಿ, ತಾಯಿ ಏನಪ್ಪಾ ಅಂದ್ರ ಹೊಟ್ಟಿ ಒಳಗೆ ಇರ್ಬೇಕಾದ್ರನ ಔಷಧಿಗಳ್ರಿ. ಹುಟ್ಟತನ ಏನಪ್ಪಾ ಅಂತಂದ್ರ ಸಲೈನ ಇಂಜೆಕ್ಷನ್ ರೀ. ಯಾಕ್ರಿ, ಇನ್ನ ಭೂಮಿಗೆ ಆ ಮಗು ಬಂದಿಲ್ರಿ ಕೋರ, ಇನ್ನೂ ಸಣ್ಣ ಇರ್ತಿರ್ಬೇಕಾದ್ರನ ನಮ್ಗೆ ಏನಾಗ್ತಾ ಇದೆ ರೀ, ಶರೀರದ ತೊಂದರೆಗಳು ಬರಾಕತ್ತಾವು. ಯಾಕೆ ಬರಾಕತ್ತವ್ರ ಕೋರ, ನಾವೇನ್ ಡ್ಯಾಮೇಜ್ ಮಾಡೀವಿ ಅದ ಡ್ಯಾಮೇಜ್ ಶರೀರನ ನಮಗೂ ಹೊಳ್ಳಿ ಸಿಗಾಕತ್ತೈತಿ. ಅದಕ್ಕ ನಾವೇನ್ ಮಾಡ್ತಿರ್ತೀವಿ ಅಂತಂದ್ರ, ಈ ಶರೀರ ಬಿಟ್ಟ ನಂತರ ಫಸ್ಟ್ ಏನ್ ಮಾಡ್ತಾರೆ ಕೋರ, ಈಗ ನೋಡ್ರಿ ನೀವು, ನಾ ಆಕ್ಚುಲಿ ಹೇಳ್ಬೇಕಂತಂದ್ರ ವಸ್ತುವನ್ನ ಹಾಳು ಮಾಡಿದೀನಿ ಅಂತಂದ್ರ ಅಣ್ಣವ್ರಿಗೆ ಏನ್ ಮಾಡ್ಬೇಕಾಗಿತ್ರಿ, ಅದ್ರದ್ದು ರಿಪೇರಿ ಖರ್ಚರ ಕೊಡ್ಬೇಕಾಗಿತ್ತು. ಇಲ್ಲ ಅಂತಂದ್ರ ಆ ವಸ್ತುವರ ಏನಪ್ಪಾ ಅಂದ್ರೆ ರಿಪೇರಿ ಮಾಡಿಸ್ಕೊಡ್ಬೇಕಾಗಿತ್ತ. ನಾ ಎರಡೂ ಕೊಡೋದಿಲ್ಲ. ಹಂಗನ ಈ ಶರೀರನು ಕೂಡ ಏನ್ರಿ, ಇಡೀ ಒಂದು ಆಯುಷ್ಯದೊಳಗ ಏನೇನೋ ಹೆಚ್ಚು ಕಮ್ಮಿ ಆಗ್ತಿರ್ತಾವ, ಏರ್ಪೇರ್ ಆಗ್ತಿರ್ತಾವ, ತಪ್ಪುಗಳಾಗ್ತಿರ್ತಾವ. ಹಾಗಾಗಿ ಇದು ಶರೀರ ಏನ್ ಮಾಡಂದ್ರೆ ನಾನ್ ಡ್ಯಾಮೇಜ್ ಮಾಡಿರ್ತೇನೆ. ಹಾಗಾಗಿ ನಾನ್ ಡ್ಯಾಮೇಜ್ ಮಾಡಿದಕ್ಕ ಹಿಂದ್ಗಡೆ ನನ್ನ ಪರಿವಾರದವ್ರು ಏನ್ ಮಾಡ್ತಾರು ಅಂತಂದ್ರೆ ವಿಧಿ ಮಾಡ್ತಾರೆ, ಏನು ಕ್ರಿಯಾಕರ್ಮಗಳನ್ನ ಮಾಡ್ತಾರೆ. ಅದಕ್ಕ ಫಸ್ಟ್ ಶರೀರ ಅಂದ್ರೆ ಏನ್ರಿ, ಇದು ಪಂಚತತ್ವದಿಂದ ತಯಾರಾಗಿದೆ. ಈ ಪಂಚತತ್ವಗಳನ್ನ ಶುದ್ಧೀಕರಣ ಮಾಡೋದಕ್ಕಾಗಿ ಫಸ್ಟ್ ಏನ್ ಮಾಡ್ತಾರೆ, ಗಂಗಾ ಜಲ ಹಾಕ್ತಾರೋ, ನೀರು. ಈಗ ಆತ್ಮ ದೇಹ ಬಿಟ್ಟ ನಂತರ ಗಂಗಾ ಜಲ ಅಲ್ರಿ, ಅಮೃತ ಹಾಕಿದ್ರು ಬಾಯಿಯೊಳಗ ಹೋಗಂಗಿಲ್ಲ. ಆದ್ರೂ ಕೂಡ ನಾವು ನೀರನ್ನ ಹಾಕ್ತಿವ್ರಿ. ಯಾಕಂತಂದ್ರ ನಾವು ಶರೀರದ ಒಳಗಡೆ ನೀರಿನ ತತ್ವವನ್ನ ಅಶುದ್ಧ ಮಾಡೀವಿ. ಆ ನೀರಿನ ತತ್ವವನ್ನ ಶುದ್ಧ ಮಾಡೋದಕ್ಕಾಗಿ ಶುದ್ಧ ಆಗ್ಲಿ ಅಂತ ಹೇಳಿ ಗಂಗಾ ಜಲ ಹಾಕ್ತಿವಿ. ಇನ್ನ ಬಾಯಿಯೊಳಗೆ ಏನಪ್ಪಾ ಅಂದ್ರೆ ತುಳಸಿ ಇಡ್ತಾರೆ. ತುಳಸಿ ಅಂತಂದ್ರ ಆಯುರ್ವೇದಿಕದೊಳಗೆ ಇದಕ್ಕೆ ಆಂಟಿಬಯೋಟಿಕ್ ಅಂತಾರ. ಗಾಳಿಯಿಂದ ಬರುವಂತಹ ರೋಗಗಳನ್ನ ಅದು ನಿಯಂತ್ರಣ ಮಾಡ್ತದೆ. ಅದಕ್ಕೆ ನಮ್ಮ ಹಿಂದೂ ಮನಿ ಒಳಗ ಎದುರುಗಡೆ ಏನಪ್ಪಾ ಅಂದ್ರೆ ತುಳಸಿ ಗಿಡ ಇರ್ತೈತಿ. ನಮ್ಮ ದಿನದ ಪ್ರಾರಂಭನೆ ಏನಾಗ್ತೈತಿ ಅಂತಂದ್ರೆ ತುಳಸಿ ಪೂಜಾ ಮೂಲಕ, ತುಳಸಿ ದರ್ಶನದ ಮೂಲಕ ನಾವು ಮಾಡ್ತಿರ್ತೀವಿ. ಅಂದ್ರೆ ತುಳಸಿ ಬಾಯಲ್ಲಿ ಇಡುದು ಅಂತಂದ್ರ ಆಕಾಶ ತತ್ವವನ್ನ ಶುದ್ಧಿ ಮಾಡೋದಕ್ಕಾಗಿ. ಅಂದ್ರೆ ಆಯುಷ್ಯದೊಳಗ ನಮ್ಮ ತಪ್ಪು ಕರ್ಮಗಳಿಂದ ಈ 5 ತತ್ವಗಳನ್ನ ಏನ್ ನಾವು ಅಶುದ್ಧ ಮಾಡೀವಿ ಅದನ್ನ ಶುದ್ಧೀಕರಣ ಮಾಡೋದಕ್ಕಾಗಿ. ಇನ್ನು ಮೂರನೇದು ಏನ್ ಮಾಡ್ತಾರ್ರಿ, ಗಂಧ ಇಡುವಂತ ಪದ್ಧತಿ. ಗಂಧ ಅಂತಂದ್ರೆ ಬರೀ ಸುಗಂಧ ಒಂದ ಬರುದಿಲ್ರಿ, ಅದರಿಂದ ಏನಾಗ್ತದ ಅಂತಂದ್ರ ಶೀತಲತೆ, ತಂಪು. ಅಂದ್ರ ಆಯುಷ್ಯದೊಳಗನ ಏನೇನ್ ಈ ಶರೀರದೊಳಗ ಏನಪ್ಪಾ ಅಂತಂದ್ರ ಉಷ್ಣತೆ ಇದೆ, ಆ ಒಂದು ಉಷ್ಣತೆಯನ್ನ ಅಥವಾ ಬಿಸಿಯನ್ನ ಏನ್ರಿ ಶುದ್ಧೀಕರಣ ಮಾಡೋದಕ್ಕಾಗಿ. ಇನ್ನು ತುಪ್ಪದ ದೀಪವನ್ನ ಬೆಳಲಾಗ್ತದೆ. ಈಗ ತುಪ್ಪ ಆಯ್ತು, ಕೆರೋಸಿನ್ ಆಯ್ತು, ಆಯಿಲ್ ಆಯ್ತು, ಎಲ್ಲದರೊಳಗೂ ಕೂಡ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಇಂಧನ ಯಾವುದು ಅಂತಂದ್ರೆ ತುಪ್ಪ ರೀ. ಹೌದು, ಈ ಒಂದು ತುಪ್ಪವನ್ನ ನಾವು ಒಂದು ಸಂಸ್ಕಾರ ಮಾಡ್ಬೇಕಾದ್ರೆ, ಅಗ್ನಿ ಸಂಸ್ಕಾರ ಮಾಡ್ಬೇಕಾದ್ರ ಅಥವಾ ದೀಪ ಬೆಳಗ್ಬೇಕಾದ್ರೆ ತುಪ್ಪದ ದೀಪ ಬೆಳಗ್ತೀವೋ, ಇದು ವಿಶೇಷ ಏನಪ್ಪಾ ಅಂದ್ರ ಅಗ್ನಿ ತತ್ವದ ಶುದ್ಧತೆಗಾಗಿ. ಇನ್ನು ಕೊನೆಗೆ ಏನಪ್ಪಾ ಅಂತಂದ್ರ ಅಗ್ನಿ ಸಂಸ್ಕಾರ ಆದ್ಮೇಲೆ ಏನ ಮೂಳೆಗಳು ಉಳಿತಾವು, ಆ ಮೂಳೆಗಳನ್ನು ಏನ್ ಮಾಡ್ತಾರೆ, ಹಾಲಲ್ಲಿ ಏನಪ್ಪಾ ಅಂದ್ರೆ ನೀರೊಳಗೆ ಸಮುದ್ರದೊಳಗೆ ವಿಸರ್ಜನೆ ಮಾಡ್ತಾರೋ. ಯಾಕಂತಂದ್ರ ಭೂಮಿ ತತ್ವದ ಒಂದು ಶುದ್ಧತೆಗಾಗಿ. ಇವು ನಾವೇನಪ್ಪಾ ಅಂತಂದ್ರ ಕ್ರಿಯಾಕರ್ಮಗಳನ್ನ ಪರಿವಾರದವರು ಹಿಂದಿನವ್ರು ಮಾಡ್ತಾರೆ. ಅವ್ರು ಏನೋ ಹೆಂಗ್ ನೋಡ್ರಿ, ಯಾರೋ ದೇಹ ಬಿಡೋರು ಸಾಲ ಮಾಡಿ ಹೋಗಿದ್ರಂತಂದ್ರ ಹಿಂದ ಪರಿವಾರದವರ ಸಾಲ ತೀರಿಸ್ತಾರಿಲ್ರಿ. ಹಂಗನ ಈ ಶರೀರ ಅಥವಾ 5 ತತ್ವಗಳನ್ನ ನನ್ನ ಆಯುಷ್ಯದೊಳಗ ನಾ ಏನ್ ಡ್ಯಾಮೇಜ್ ಮಾಡೀನಿ ಅದರದ್ದು ಒಂದೇನಪ್ಪಾ ಅಂದ್ರೆ ಶುದ್ಧೀಕರಣಕ್ಕಾಗಿ ನಮ್ಮ ಪರಿವಾರದವರು ಇದನ್ನ ಕ್ರಿಯೆಯನ್ನ ಮಾಡ್ತಾರ. ಇನ್ನೊಂದು ನೋಡ್ರಿ, ನಾವು ದೇಹ ಬಿಟ್ಟಾಗ ದೀಪ ಬೆಳಗಿಡ್ತೀವಿ. ಯಾಕ್ರಿ, ಆತ್ಮ ದೇಹ ಬಿಟ್ಟಿರ್ತದೆ, ಅದಕ್ಕೆ ಕತ್ತಲಾಗಿರ್ತದೆ. ಅದಕ್ಕೆ ಮುಂದೆ ಸದ್ಗತಿ ಹೋಗೋದಕ್ಕಾಗಿ ಬೆಳಕು ಬೇಕು. ದೀಪ ಬೆಳಗುವುದು ನಮ್ಮ ಒಂದು ಶುಭ ಭಾವನೆ ರೀ. ಆ ಶುಭ ಭಾವನೆ ಏನೈತಲ್ರಿ ಅದು ಓಕೆ ಇದೆ ರೀ. ಆದ್ರ ಆ ದೀಪದ ಬೆಳಕಿನಿಂದನ ಆತ್ಮ ಸದ್ಗತಿ ಹೋಗ್ತೈತಿ ಅನ್ನೋದು ಎಷ್ಟರ ಮಟ್ಟಿಗೆ ಸತ್ಯ ರೀ. ಯಾಕೆಂತಂದ್ರೆ ಒಬ್ರು ದುಷ್ಟಾತ್ಮಗಳು ದೇಹ ಬಿಡ್ತಾರೆ, ಒಬ್ರೇನಪ್ಪಾ ಅಂತಂದ್ರ ಒಳ್ಳೆ ಮಹಾನ್ ಆತ್ಮಗಳು ದೇಹ ಬಿಡ್ತಾರೆ, ಒಬ್ರು ಸಂಸಾರಸ್ಥರು ದೇಹ ಬಿಡ್ತಾರೆ. ಈ ಕೊಳಕಾತ್ಮ, ಮಹಾತ್ಮ, ನೀಚಾತ್ಮ ಎಲ್ಲರ ದೇಹ ಬಿಟ್ರು ನಾವು ಬೆಳಗೋದು ಒಂದ ದೀಪ ರೀ ಅಪ್ಪರ. ಹೌದು, ಬರೀ ದೀಪ ಬೆಳಗಿದ್ರೆ ಅವ್ರ ಸದ್ಗತಿ ಹೋಗ್ತಾರೆ ಅಂತಲ್ಲ,
ಯಾವ ಬೆಳಕು ಬೇಕಾಗಿದೆ, ಯಾವ ಪ್ರಕಾಶ ಬೇಕಾಗಿದೆ ರೀ? ಪುಣ್ಯ ಕರ್ಮದ ಪ್ರಕಾಶ. ಈಗ ಪುಣ್ಯ ಕರ್ಮ ಇತ್ತು ಅಂತಂದ್ರೆ ದೀಪ ಬೆಳಗ್ರಿ ಅಥವಾ ಬೆಳಗದೆ ಇರ್ಲಿ, ಆ ಆತ್ಮ ಅವಶ್ಯವಾಗಿ ಏನಾಗ್ತದ್ರಿ? ಸದ್ಗತಿಗದ ಅವಶ್ಯ ಹೋಗ್ತದೆ. ಅದಕ್ಕ ನಾವು ಹೋಗ್ಬೇಕು ಅಂತಂದ್ರೆ ಆ ಪುಣ್ಯ ಕರ್ಮ, ಶ್ರೇಷ್ಠ ಕರ್ಮ, ಒಳ್ಳೆ ಕರ್ಮ ಏನಪ್ಪಾ ಅಂತಂದ್ರ ನಮಗ ದಾರಿ ದೀಪ ಆಗ್ತದೆ. ಇನ್ನೊಂದು ಮುಖ್ಯವಾಗಿ ನಾವಿಲ್ಲಿ ಚಿಂತನೆ ಮಾಡ್ಬೇಕಾಗಿದೆ ರೀ. ಯಾಕಂದ್ರೆ ಅದನ್ನ ಈಸಿ ಮಾಡ್ಕೋಬೇಕಾಗಿದ್ರಿ. ಹೆಂಗ ಉಳಿದದ್ದೆಲ್ಲ ನಮ್ಗೆ ಈಸಿ ಆಗ್ಯಾವಲ್ರಿ, ಅದನ್ನು ಕೂಡ ಒಂದಿಷ್ಟು ನಾವೇನ್ ಮಾಡ್ಕೋಬೇಕಾಗೈತಿ? ಈಸಿ ಮಾಡ್ಕೋಬೇಕಾಗಿದೆ. ಹೇಗೆ ಇಲ್ಲಿ ನಾವು ವಿಚಾರ ಮಾಡ್ತಾ ಇದ್ದೀವಿ, ದೇಹ ಬಿಟ್ಟ ನಂತರ ಹೇಗೆ ಅನೇಕ ಪದಾರ್ಥಗಳನ್ನ ದಾನ ಮಾಡ್ತೀವಿ ಅಲ್ರಿ? ಒಂದು ಅನಾಥಾಶ್ರಮಕ್ಕೋ, ಒಂದು ಮಂದಿರಕ್ಕೋ, ಒಂದು ಬಡಜಿಗೋ, ಒಂದು ಸ್ವಾಮೀಜಿಗಳಿಗೋ ಏನ್ರಿ ಅವರ ಒಂದು ಹೆಸರಿನಿಂದ ಏನಪ್ಪಾ ಅಂತಂದ್ರೆ, ಅಥವಾ ಪ್ರಾಣಿಗಳಿಗೋ, ಕಾಗಿ ಆಯ್ತು, ಹಸು ಆಯ್ತು, ಏನ್ ಮಾಡ್ತಿರ್ತೀರಿ? ಅವಕ್ಕೇನಪ್ಪಾ ಅಂತಂದ್ರ ನಾವು ತಿನ್ನಿಸ್ತಾ ಇರ್ತೀವಿ ಪದಾರ್ಥಗಳನ್ನ. ಈಗ ನಾವೇನ್ ಪದಾರ್ಥವನ್ನ ತಿನ್ನಿಸ್ತೀವಿ ಪಶುಗಳಿಗೆ, ಪ್ರಾಣಿಗಳಿಗೆ, ಆ ಪದಾರ್ಥ ಆತ್ಮಕ್ಕೂ ಹೋಗಿ ತಲುಪ್ತದರಿ? ತಲುಪ್ತದ್ರಿ ಅಣ್ಣವ್ರ? ಅವರು ತಮ್ಮ ಶರೀರನ ಇಲ್ಲೇ ಬಿಟ್ಟು ಹೋಗ್ಯಾರ್ರಿ, ಹೌದು. ಇನ್ನು ಮತ್ತೇನೋ ಅವ್ರು ತಮ್ಮ ಜೊತೆ ತಗೊಂಡ್ ಹೋಗ್ತಾರ ಅಕ್ಕೋರ. ಈಗ ಕಾಗಿ ಮುಡ್ಸೋದು ಅಂತ ಪದ್ಧತಿ ನಮ್ ಹಿಂದೂ ಒಳಗ್ ಮಾಡ್ತೀವ್ರಿ ಅಕ್ಕೋರ. ಅಂದ್ರೆ ಆ ಆತ್ಮ ತೃಪ್ತ ಆಗ್ಲಿ, ಶಾಂತ ಆಗ್ಲಿ ಅನ್ನುವಂತ ಒಂದು ಶುಭ ಉದ್ದೇಶ ಇದೆ ಅಕ್ಕೋರ, ಹೌದು. ಖರೆ ನಾವು ಇಲ್ಲಿ ತಿನ್ನಿಸುವಂತ ಪದಾರ್ಥ ಒಂದೇನಪ್ಪಾ ಅಂತಂದ್ರೆ ಬಡ್ಜಿಗಳು ಅಥವಾ ಒಂದು ಸ್ವಾಮೀಜಿಗಳು ಅಥವಾ ಒಂದು ಪಶುನೋ, ಒಂದು ಪ್ರಾಣಿನೋ ಅದಕ್ಕೆ ನಾವು ಕೊಡ್ತಿರ್ತೀವಿ. ಆದರೆ ಆ ವಸ್ತು ಏನಪ್ಪಾ ಅಂತಂದ್ರೆ ಅವ್ರಿಗೆ ಹೋಗಿ ತಲುಪಂಗಿಲ್ಲ. ಅದು ಗೊತ್ತೈತ್ರ ಕೋರ ನಮಗ. ಆದರೆ ಏನ ನಿಮ್ದು ಭಾವನಾ ಆಯ್ತು ನೋಡ್ರ ಕೋರ, ಆ ಭಾವನೆ ಅವರಿಗೆ ತಲುಪ್ತದ್ರಿ. ಇವರು ತೃಪ್ತ ಆಗ್ಲಿ, ಶಾಂತ ಆಗ್ಲಿ, ಒಳ್ಳೆ ಮನೆ ಸಿಗ್ಲಿ, ಇವ್ರು ನಮ್ಮ ಮನ್ತನ ಸಲುವಾಗಿ ಬಹಳಷ್ಟು ಪರಿಶ್ರಮ ಪಟ್ಟಾರು. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಇವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಒಳ್ಳೇದ್ ಸಿಗ್ಲಿ, ನಮ್ ಭಾವನೆ ಏನೈತಿ ನೋಡ್ರಿ ಕೋರ. ನೀವು ಅಲ್ಲಿ ಕೊಡುವಂತ ಹುಗ್ಗಿನೋ, ಹೋಳಿಗಿನೋ, ಲಡ್ಡುನೋ, ಪಾಯಸನೋ ಆ ಆತ್ಮ ತಿನ್ನಂಗಿಲ್ಲ. ಯಾಕೆ ತಿನ್ನಂಗಿಲ್ಲ ಕೋರ? ಶರೀರ ಅಂತೂ ನಮ್ಗೆ ಎದುರುಗಡೆ ಏನಾಗೈತ್ರಿ? ಸೌದ್ ಹೋಗೈತ್ರಿ ಕೋರ, ಕೊಳತ್ ಹೋಗೈತ್ರಿ. ಹಾಗಾದ್ರೆ ಅಲ್ಲಿ ಆತ್ಮಕ್ಕೆ ತಲುಪುವಂತದ್ದೇನು ಅಂದ್ರೆ ನಮ್ಮ ಭಾವನೆ. ಕರೆಕ್ಟ್ ಕೋರ? ನಮ್ಮ ಭಾವನೆ. ಈಗ ದೇಹದೊಳಗಿದ್ದಾಗ ನನಗೆ ನೀರ್ ಬೇಕ್ರಿ, ಚಹಾ ಬೇಕ್ರಿ, ಊಟ ಬೇಕ್ರಿ, ನಾಷ್ಟಾ ಬೇಕ್ರಿ. ದೇಹ ಬಿಟ್ಮೇಲೆ ಆತ್ಮಕ್ಕೆ ಏನ್ ಬೇಕ್ರಿ? ಶಾಂತಿ. ಏನ್ರಿ? ದೇಹ ಬಿಟ್ಟಂತ ಆತ್ಮಕ್ಕ ಮುಂಜಾನಾತಿನ ಚಹಾ ಕುಡಿಬೇಕು, ಹತ್ತಾತಿನ ನಾಷ್ಟಾ ಮಾಡ್ಬೇಕು, ಮಧ್ಯಾಹ್ನಾತಿನ ಊಟ ಮಾಡ್ಬೇಕು. ದೇಹ ಬಿಟ್ಟಂತ ಆತ್ಮನಿಗೆ ಏನ್ ಬೇಕಾಗಿರ್ತದಂದ್ರ ಶಾಂತಿ. ಹಾಗಾಗಿ ಸ್ವಲ್ಪ ಇಲ್ಲಿ ವಿಚಾರ ಮಾಡೋಣ್ರಿ. ನೀವು ಕೊಡುವಂತಹ ಏನ್ರಿ ಆಹಾರದ ಭಾವನೆ, ಪ್ರಸಾದದ ಭಾವನೆ ಆತ್ಮಕ್ಕೆ ತಲುಪಲಿ. ಹಾಗಾದ್ರೆ ಏನೋ ದುಃಖ ಮಾಡ್ಕೋತಿರ್ತೀವಿ, ತ್ರಾಸ ಮಾಡ್ಕೋತಿರ್ತೀವೋ ಆ ಭಾವನೆನೂ ಅವ್ರಿಗೆ ತಲುಪೋದಿಲ್ರಿ. ಇವ್ರು ಸುಖಿ ಇರ್ಲಪ್ಪ, ಆರೋಗ್ಯವಾಗಿರ್ಲಿ, ಇವ್ರು ಸಂತುಷ್ಟ ಇರ್ಲಿ ಅನ್ನೋ ಭಾವನೆನೂ ಅವ್ರಿಗೆ ತಲುಪ್ತತಿ. ಖರೆ ನಾವೇನು ಹಿಂದ್ಗಡೆ ತ್ರಾಸ ಮಾಡ್ಕೋತಿರ್ತೀವೋ ಆ ಭಾವನೆ ಅವ್ರಿಗೆ ತಲುಪೋದಿಲ್ರಿ. ಒಂದೂರೊಳಗ ಒಬ್ರ ತಾಯಿ ಇದ್ರಿ, ಅವರಿಗೆ ಒಂದೇ ಒಂದು ಮಗು ಇತ್ರಿ. ಅದು 20 ವಯಸ್ಸಿಗೆ ತೀರ್ ಹೋಯ್ತ್ರಿ. ತೀರ್ ಹೋದ್ಮೇಲೆ ಆ ತಾಯಿಗೆ ಬಹಳ ಅಂದ್ರೆ ಬಹಳ ದುಃಖ. ಯಾಕಂದ್ರೆ ತಾಯಿ ಅಂದ್ರೆ ಸಂಬಂಧನ ಹಂಗೈತ್ ನೋಡ್ರಿ. ಎಷ್ಟು ಒಂದು ವರ್ಷ ಆದ್ರೂ ಕೂಡ ಅಥವಾ ಬಹಳಷ್ಟು ಸಮಯ ಆದ್ರೂ ಕೂಡ ದುಃಖ ಮರಿಲಿಲ್ರಿ ಅವ್ರ. ಒಂದ್ ದಿವ್ಸ ಅವ್ರ ಮಗಂದ ಹುಟ್ಟಬ್ಬ ದಿವ್ಸ ಅಂತೂ ಏನ್ರಿ ಪೂರ್ಣ ಏನಪ್ಪಾ ಅಂತಂದ್ರ ಅಳಕತ್ತಿದ್ರು ಅವ್ರು. ಅದ ಒಂದ್ ದುಃಖದೊಳಗ ರಾತ್ರಿ ಮಲ್ಕೊಂಡಾಗ ಕನಸು ಬಿತ್ರಿ ಅವ್ರಿಗೆ. ಅವ್ರ ಏನ್ ಮಾಡಕತ್ತಿದ್ರು ಅಂತಂದ್ರೆ 2 ಲೈನ್ ಇದ್ರು ಅವ್ರ ಎದುರುಗಡೆ. ಒಂದ್ ಲೈನ್ ಒಳಗ ಏನಿತ್ತು ಅಂತಂದ್ರ ಅಗದಿ ಹೊಸ ಹೊಸ ಡ್ರೆಸ್ ಹಾಕೊಂಡ್ ಕೈಯೊಳಗ ಹೊಳೆಯುವಂತ ಒಂದು ದೀಪ ಹಿಡ್ಕೊಂಡ್ ಏನ್ರಿ ಅಗದಿ ಖುಷಿಲೆ ಒಂದ್ ಲೈನ್ ಹೊಂಟಿತ್ರಿ ಅಕ್ಕೋರ. ಇದೇನ್ರಿ ಭಾರಿ ಲೈನ್ ಇತ್ಲ ಇದು, ನಾನು ಹೋಗಿ ನಿಂದಿರ್ಬೇಕಿದ್ರ ಜೋಡಿ ಅಂತ ವಿಚಾರ ಮಾಡ್ತಾರೆ. ಆದ್ರೂ ನಿಂದಿರ್ತಾರ, ಹೋಗುದು ಜಾಯಿನ್ ಆಗೋದಿಲ್ಲ ಅದ್ರಾಗ. ಯಾಕಂದ್ರೆ ಇವ್ರು ಯಾರು, ಎಲ್ ಹೊಂಟಾರು ನನಗ್ ಗೊತ್ತಿಲ್ಲಲ್ಲ. ಕೇಳ್ತಾಳ್ರಿ ಆಕಿ, ನೀವ್ ಯಾರು, ಎಲ್ ಹೊಂಟಿರಿ? ನಾವೆಲ್ಲ ಜಗತ್ತಿನಿಂದ ಬೀಳ್ಕೊಡಲ್ಪಟ್ಟಂತಹ ಆತ್ಮಗಳದೀವು. ನಾವೇನ್ ಮಾಡಕತ್ತೀವಿ ಅಂತಂದ್ರ ಮುಂದಿನ ಒಂದೇನಪ್ಪಾ ಅಂತಂದ್ರ ಏನು ಹೊಸ ಶರೀರವನ್ನ, ಅಂದ್ರೆ ನಾವು ಮೃತಪಟ್ಟವರದೀವು, ನಾವು ಮುಂದಿನ ಶರೀರಕ್ಕೂ ಹೊಂಟೀವು. ಆ ಹೊಸ ಶರೀರದ ಪ್ರತೀಕ ನಾವು ಹೊಸ ಬಟ್ಟೆ ಹಾಕೊಂಡಿವು. ಇನ್ನೊಂದೇನಪ್ಪಾ ಅಂತಂದ್ರೆ ನಾವು ಹೊಸ ಮನೆಗೆ ಆ ಕುಲ ದೀಪದ ಒಂದೇನಪ್ಪಾ ಅಂದ್ರೆ ಪ್ರತೀಕವಾಗಿ ನಮ್ ಕೈಯೊಳಗ ದೀಪ ಐತಿ. ಅದಕ್ಕಾಗಿ ನಾವು ಬಹಳ ಖುಷಿಯಿಂದ ನಮ್ಮ ಮುಂದಿನ ಯಾತ್ರೆಗೆ ಹೊಂಟಿವು. ನಮಗೆಲ್ಲರೂ ಟಾಟಾ ಬಾಯ್ ಬಾಯ್ ಮಾಡ್ಯಾರು, ನಮಗ್ ಬೀಳ್ಕೊಟ್ಟಾರು ಅಂತ ಖುಷಿ ಒಳಗ್ ಹೊಂಟಿದ್ರ ಅಕ್ಕೋರ. ಅದ್ರ ಬಾಜುನ ಇನ್ನೊಂದು ಲೈನ್ ಇತ್ರಿ. ಆ ಲೈನ್ ದೊಳಗ ಏನಂತಂದ್ರ ಬಟ್ಟೆ ನೋಡಿದ್ರ ಅವ್ರು ಹೊಸ ಬಟ್ಟೆ ಹಾಕೊಂಡಿದ್ರಲ್ರಿ, ಇವ್ರ ಹರ್ಕ ಮುರ್ಕ ಬಟ್ಟೆ ಹಾಕೊಂಡಿದ್ರಿ. ಕೈಯಾಗಿನ ದೀಪನ ಏನಪ್ಪಾ ಅಂತಂದ್ರ ಆರುದು ಹತ್ತದು ಮಾಡಕತ್ತಿದ್ರಿ.
ಇದೇನ ಲೈನ್ ಅಂತ ಹೇಳಕ್ಕಿ ಮುಂದೆ ಹೋಗಿ ನೋಡುವಷ್ಟ್ರೊಳಗ ಲೈನ್ ದೊಳಗ ಫಸ್ಟ್ ಆಕಿ ಮಗನೇ ಇರ್ತಾನೆ. ನಡ್ಯಾಕು ಬರೋಲ್ದಾಗಿರ್ತೈತ್ರಿ, ಏನೋ ತೊಡಕಾಲ್ ಬಡಿತಿರ್ತೈತ್ರಿ. ಕೇಳ್ತಾಳಕಿ, ಇವರೆಲ್ಲ ಎಷ್ಟು ಚಂದ ಖುಷಿಲ ಹೊಂಟಾರಪ್ಪ, ಮತ್ತ ನಾನು ಈ ಸ್ಥಿತಿಗೆ ನೀನ ಕಾರಣ ಅಂತಂದ್ರ ತಾಯಿಗೆ. ಯಾಕ ಹೆಂಗ ಅಂತ ಕೇಳ್ತಾಳ್ರಿ ಆಕಿ. ನೀನು ನಾನ್ ದೇಹ ಬಿಟ್ಟು 1 ವರ್ಷ ಆದ್ರೂ ಕೂಡ ಕಣ್ಣೀರ್ ಹಾಕಕತ್ತಿ, ಮನಸ್ಲೆ ದುಃಖ ಮಾಡ್ಕೊಳಕತ್ತಿ. ನಿನ್ನ ದುಃಖ ನನಗ ಹೊಸ ಶರ ತಗೊಳಕ್ ಬಿಡವಾಲ್ದ. ನಿಂದ ಕಣ್ಣೀರ್ ಏನಪ್ಪಾ ಅಂತಂದ್ರ ದೀಪದ ಮ್ಯಾಲ ಬೀಳೋ ಕಾರಣ ದೀಪ ಆರಾಕತ್ತೈತಿ. ಸೊ ನಿನ್ ಕೈಯಾಗೈತಿ ಏನು, ನನ್ನನ್ನ ಖುಷಿಯಿಂದ ಶಾಂತಿಯಿಂದ ಈ ಲೈನ್ ಕಳಿಸ್ತೀವೋ ಬೀಳ್ಕೊಟ್ಟ, ಅಥವಾ ಏನಪ್ಪಾ ಅಂತಂದ್ರ ಈ ಲೈನ್ ದೊಳಗ ಹಿಂಗ ಇರ್ಲ ಅಂತ ಬಯಸ್ತೀವೋ. ಯಾವ ತಾಯಿ ಆದ್ರೂ ಕೂಡ ಮಗನ್ ಖುಷಿಗೋಸ್ಕರ ಏನ್ ಮಾಡ್ತಾಳ್ರಿ, ಬೀಳ್ಕೊಡ್ತಾಳ್ರಿ. ಅವಶ್ಯವಾಗಿ ಕೊಡ್ತೀವಿಲ್ರಿ ಅಕ್ಕೋರ. ಹಾಗಾಗಿ ಇಲ್ಲಿ ಒಂದು ಏನಪ್ಪಾ ಅಂತಂದ್ರ ಮಾತನ್ನ ನಾವೆಲ್ಲರೂ ಅನುಭವ ಮಾಡ್ಕೊಳ್ಳೋರಿ. ಹೇಗೆ ಆತ್ಮ ದೇಹ ಬಿಟ್ಟಿರ್ತೈತ್ರಿ, ಏನ್ ಮಾಡ್ತೀವ್ರಿ ದೇಹ ಬಿಟ್ಟು ಕೂಡ್ಲೇನ ಅಣ್ಣವ್ರ, ದೇಹ ಬಿಟ್ಟ ತಕ್ಷಣ ಅದ್ರ ಸಂಸ್ಕಾರ ತಯಾರಿ ಮಾಡ್ತೀವ್ರಿ. ಹೌದ್ರಿ ಅಣ್ಣವ್ರ? ಸಂಸ್ಕಾರದೊಳಗೆ ಏನಪ್ಪಾ ಅಂತಂದ್ರ ಮಣ್ಣೊಳಗ ಏನಪ್ಪಾ ಅಂತಂದ್ರ ಅದನ್ನ ಶರೀರವನ್ನು ಮುಚ್ಚಿ ಬಿಟ್ಟಿರ್ತೀವ್ರಿ, ಇಲ್ಲ ಅಂದ್ರೆ ಅಗ್ನಿ ಸಂಸ್ಕಾರ ಮಾಡ್ಬಿಟ್ಟಿರ್ತೀವ್ರಿ. ಬಾಕಿ ಆತ್ಮ ಉಳಿತೈತ್ರಿ. ಓಕೆ, ಆ ಆತ್ಮಕ್ಕ ಏನಾಕಿರ್ತೈತ್ರಿ, ತ್ರಿಶಂಕು ಸ್ವರ್ಗ ಅಂತಾರ ನೋಡ್ರಿ, ಲೌಕಿಕದೊಳಗ ಅಂತಾರ ನೋಡ್ರಿ. ಈ ಕಡೆ ನಿಮ್ ಮ್ಯಾಲಿನ ಪ್ರೀತಿ, ನಿಮ್ ಒಂದ್ ಆತ್ಮೀಯತೆ ನೂ ಕೂಡ ಆತ್ಮಕ್ ಜಗತ್ತಿರ್ತೈತ್ರಿ. ಇನ್ನೊಂದ್ ಏನಾಕಿರ್ತೈತ್ರಿ, ಹೊಳ್ಳಿ ಬರ್ಬೇಕು ಅಂತಂದ್ರ ಶರೀರ ಅಂತೂ ಇರೋದಿಲ್ರಿ. ಇನ್ನ ಮುಂದರ ಹೋಗ್ಬೇಕು ಅಂತಂದ್ರ ನಿಮ್ ಒಂದು ದುಃಖ ಏನ್ ಮಾಡ್ತಿರ್ತೈತ್ರಿ, ಆ ಆತ್ಮನ ತಡಿತಿರ್ತೈತ್ರಿ. ಸೊ ಆ ಆತ್ಮ ಏನ್ ಮಾಡ್ಬೇಕ್ರಿ ಮಧ್ಯದೊಳಗ. ಹಾಗಾಗಿ ಯಾವ್ದೋ ಒಂದ್ ಏನಪ್ಪಾ ಅಂತಂದ್ರ ಆತ್ಮದ ಋಣ ತೀರಿದಾಗ, ನಮ್ಮ ಹತ್ತಿರದ ಸಂಬಂಧಿಕರು ತೀರಿ ಹೋದಾಗ ಫಸ್ಟ್ ಏನಪ್ಪಾ ಅಂತಂದ್ರೆ ನಮ್ದು ಕರ್ತವ್ಯ ಆ ಆತ್ಮಕ್ಕೆ ಏನ್ ಮಾಡೋಣ್ರಿ. ಯಾಕಂದ್ರೆ ನಮಗಾಗಿ ಬೇಕಾದಷ್ಟು ಅವ್ರ ಏನ್ ಮಾಡಿರ್ತಾರ ಅಕ್ಕೋರ, ತ್ಯಾಗ ಮಾಡಿರ್ತಾರೋ, ಪರಿಶ್ರಮ ಪಟ್ಟಿರ್ತಾರೋ, ಬೇಕಾದಷ್ಟು ಸೇವೆ ಮಾಡಿರ್ತಾರೋ. ಅದರ ಋಣ ನಾವ್ ಹೆಂಗ್ ತೀರ್ಸೋದು ಅಂತಂದ್ರ ಆತ್ಮಕ್ಕೆ ಶಾಂತಿ ಕೋರಿ, ಮುಕ್ತಿ ಕೋರಿ. ಮಹಾಭಾರತದೊಳಗ ಒಂದ್ ದೃಷ್ಟಾಂತ ಬರ್ತದ್ರಿ, ಎಲ್ಲಿ ಅಭಿಮನ್ಯು ತೀರಿ ಹೋದಾಗ ಯುದ್ಧ ನಿಂತು ಬಿಡ್ತೈತ್ರಿ. ಶತ್ರುಗಳು ಮತ್ತೇನಪ್ಪ ಅಂತಂದ್ರೆ ಎಲ್ಲರೂ ಸೇರಿರ್ತಾರೆ, ಅವ್ರ ಒಂದು ಸಂಸ್ಕಾರಕ್ರೆ. ಅವಾಗ ಆಕ್ಚುಲಿ ಅಲ್ಲಿ ಎಲ್ಲರೂ ಶಾಂತಿಗೋಸ್ಕರ ಸೇರಿರ್ತಾರ, ಶ್ರದ್ಧಾಂಜಲಿಗೋಸ್ಕರ ಸೇರಿರ್ತಾರ. ಆ ಸ್ಥಾನದೊಳಗ್ರಿ ಮುಖ್ಯ ಒಂದು ಆತ್ಮದ್ ಏನಪ್ಪಾ ಅಂತಂದ್ರ ಮುಕ್ತಿ ಅವಶ್ಯ ಇರ್ತದ್ರಿ. ಯಾ ಆತ್ಮ ಇರ್ಬೋದ್ರಿ ಅದು, ಅಭಿಮನ್ಯು ದೇಹ ಬಿಟ್ಟಾಗ ಅವ್ರ 5 ಜನ ಏನಪ್ಪಾ ಅಂತಂದ್ರ ಪಾಂಡವರು ಅಲ್ಲೇ ಇರ್ತಾರೆ, ಕೌರವರು ಇರ್ತಾರೋ. ಆಲ್ಮೋಸ್ಟ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಶ್ರದ್ಧಾಂಜಲಿಗೆ ಸೇರಿರ್ತಾರೆ. ಆದ್ರ ಒಂದ್ ಆತ್ಮದ ಮುಕ್ತಿ ಆ ಅಭಿಮನ್ಯುಗೆ ಬೇಕಾಗಿರ್ತತಿ. ಆ ಒಂದ್ ಆತ್ಮ ಯಾರ್ರಿ, ತಾಯಿ ಸುಭದ್ರ. ಯಾಕಂದ್ರ ಮಗು ದೇಹ ಬಿಟ್ಟದ ತೊಂದ್ರೆ, ತ್ರಾಸ, ದುಃಖ ಏನಪ್ಪಾ ಅಂದ್ರೆ ಉಳಿದ ಸಂಬಂಧಕ್ಕಿಂತ ತಾಯಿ ಹೆಚ್ಚಾಕತ್ರಿ. ಆದ್ರ ಈ ಮರುಭೂಮಿಯಿಂದ, ಯುದ್ಧದ ಭೂಮಿಯಿಂದ ಎಷ್ಟೋ ದೂರ ಅರಮನೆಗೆ ಹೋಗಿ ಸುಭದ್ರಾಗಿ ಹೇಳಿ ಸಮಾಧಾನ ಮಾಡಿ ಆಕಿಯಿಂದ ಏನಪ್ಪಾ ಅಂತಂದ್ರೆ ಮುಕ್ತಿ ತಗೊಂಡು ಬಾಳೆ ಬರುವಷ್ಟೊಳಗ ಈ ಒಂದು ಮಹಾನ್ ಯೋದ್ಧಾ ಶರೀರವನ್ನ ಅಷ್ಟೊತ್ತುವರೆಗೂ ಕೂಡ ಏನ್ರಿ ಬಟಕಾಯಿಸಕ್ ಬಿಡುದು ಅಂತಂದ್ರ ಹಿಂದೂ ಧರ್ಮದೊಳಗೆ ಏನಪ್ಪಾ ಅಂತಂದ್ರ ಒಂದು ಮಹಾಪಾಪ ಅಂತಾರ. ಅದಕ್ಕ ಎಷ್ಟು ಬೇಗ ಸಾಧ್ಯತೆ ಅಷ್ಟು ಬೇಗ ಏನಪ್ಪಾ ಅಂತಂದ್ರ ಸಂಸ್ಕಾರ ಮಾಡ್ಬೇಕು ಅಂತಾರ. ಅದಕ್ಕ ಎಲ್ಲಿ ಏನ್ ತೋರಿಸ್ತಾರೆ, ಕೃಷ್ಣ ಏನ್ ಮಾಡ್ತಾನ್ರಿ ಅಲ್ಲಿ, ಸುಭದ್ರ ನಿನ್ನ ವತಿಯಿಂದ ನಾ ಆತ್ಮಕ್ ಏನಪ್ಪಾ ಅಂತಂದ್ರ ಮುಕ್ತ ಮಾಡ್ತನು, ನಿನ್ನ ವತಿಯಿಂದ ಈ ಆತ್ಮಕ್ ಏನಪ್ಪಾ ಅಂತಂದ್ರ ನಾ ಬಿಡುಗಡೆ ಕೊಡ್ತೀನಿ ಅಂತ ಆ ಆತ್ಮನ ವತಿಯಿಂದ ಅಭಿಮನ್ಯು ಆತ್ಮಕ್ಕೆ ಏನಪ್ಪಾ ಅಂತಂದ್ರ ಅವ್ರ ಏನ್ ಮಾಡ್ತಾರೆ, ಬೀಳ್ಕೊಟ್ಬಿಡ್ತಾರು. ಅಂದ್ರೆ ನಾವೇನಂತೀವೋ, ಬಹಳ ಪ್ರೀತಿ ಇತ್ತಂದ್ರ ನಮಗ್ ಬಂಧನ ಆಗ್ತೈತಿ ಅಂತ ನಾವ್ ತಿಳ್ಕೊತೀವ್ರಿ. ಪ್ರೀತಿ ಇತ್ತಂದ್ರೆ ಅವ್ರ ನೆನ ಬರ್ತೈತಿ ಅಂತ ನಾವ್ ತಿಳ್ಕೊತೀವ್ರಿ. ಆದರೆ ಏನು, ಪ್ರೀತಿ ಇದ್ದವ್ರಿಗೂ ನಾವ್ ಮುಕ್ತ ಮಾಡ್ಬೇಕ್ರಿ. ಯಾರ ಜೊತೆಗಾದ್ರೂ ಶತ್ರುತ್ವ ಭಾವನೆ ಇತ್ತಂದ್ರೂ ಕೂಡ ಅದು ಒಂದು ಬಂಧನನೇ. ಈ ಕೆಲವೊಂದ್ಸತಿ ಯಾರ ಜೊತೆಗೆ ಸ್ವಲ್ಪ ನಮಗ ಆಗಿ ಬರ್ತಿದ್ದಿಲ್ಲ, ಕ್ಲಾಶಸ್ ಇದ್ದು ಅಂತಂದ್ರ, ಜಗಳದು ಇದ್ದು ಅಂತಂದ್ರ ಏನಂತೀವ್ರಿ, ನಾ ಸತ್ರುನು ನಮ್ ಮನೆಗೆ ಒಂದ್ ಕರಿಬೇಡ ಏನ್ರಿ, ನಾವ್ ಇವ್ರದೇನಪ್ಪಾ ಅಂತಂದ್ರ ಮುಕ್ತಿ ಶಾಂತಿ ಇಲ್ದನು ನಾವ್ ಹೋಗ್ತೀವೋ ಅಂತೀವಿ ನಾವು. ಅದ ಅಸಾಧ್ಯ ರೀ. ಅದು ಯಾಕೆ ಹೇಳ್ರಿ ನೋಡುನು, ಯಾರ ಜೊತೆ ನಮ್ಗೆ ಆಗಿ ಬರುದಿಲ್ಲ ನೋಡ್ರಿ, ಅವ್ರ ಜೊತೆನೆ ಜಾಸ್ತಿ ಕಮ್ಯುನಿಕೇಶನ್ ಇರ್ತೈತ್ರಿ ನಮ್ದು. ಏನ್ರಕ್ಕೋರು, ನಮಗ ಇವ್ರಿಗೆ ಆಗಿ ಬರುದಿಲ್ಲ ಅಂತ ಹೇಳಿ ಎಲ್ಲಾ ನಮ್ ಫ್ರೆಂಡ್ಸ್ಗ, ಸ್ನೇಹಿತರಿಗೆ, ಸಂಬಂಧಿಕರಿಗೆ ಎಲ್ಲರಿಗೂ ಅದನ್ನ ಹೇಳಿರ್ತೀವ್ರಿ ನಾವು. ಯಾರ ಜೋಡಿ ನಮ್ದು ಕಟ್ ಆಫ್ ಆಗಿರ್ತೈತಿ ನೋಡ್ರಿ, ಅವ್ರನ್ನ ಜಾಸ್ತಿ ಏನ್ ಮಾಡ್ತಿರ್ತೀವ್ರಿ, ನೆನಪು ಮಾಡ್ತಿರ್ತೀವಿ ನಾವು. ಅಂದ್ರೆ ಆ ಒಂದು ಬಂಧನನು ಒಂದು ದೊಡ್ಡ ಬಂಧನ ಅದ ರೀ. ಹಾಗಾಗಿ
ನಮ್ಮ ಒಂದು ಯಾವುದೇ ಭಾವನೆಗಳಿತ್ತು ಅಂತಂದ್ರೂ ಕೂಡ ಈ ಶರೀರ ಬಿಟ್ಟಾಗನೇ ಯಾಕೆ ಇದನ್ನೆಲ್ಲ ಮಾಡ್ಬೇಕು? ಯಾಕಂದ್ರೆ ಜೀವಂತ ಇದ್ದಾಗ ಇನ್ನೂ ಅವಕಾಶಗಳು ಇರ್ತಾವ್ರೆ, ನಮ್ಮ ಸಂಬಂಧಗಳನ್ನ ಸುಧಾರಿಸ್ಕೊಳ್ಳೋದಕ್ಕೆ ಅವಕಾಶಗಳಿರ್ತಾವ. ಆದ್ರೆ ಸಾವು ಅಂದ ಕೂಡಲೇ ಅದು ಲಾಸ್ಟ್ ಡೇಟ್ ನೋಡ್ರಿ, ಎಲ್ಲದಕ್ಕೂ ಒಂದು ಲಾಸ್ಟ್ ಡೇಟ್ ಇರ್ತಾರ. ಏನ್ ಮಾಡ್ಕೊಳ್ಳೋದೈತೆ ಅಂದ್ರೆ ನಾವು ಅವಾಗನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಐತಿ. ಇಲ್ಲ ಅಂತಂದ್ರೆ ಏನಾಕತ್ರಿ, ಲೆಕ್ಕಾಚಾರ ಮತ್ತೇನಾಕತ್ರಿ, ಕ್ಯಾರಿಯರ್ ಫಾರ್ವರ್ಡ್ ಆಗಿಬಿಡ್ತೈತಿ. ಹಾಗಾಗಿ ಯಾವ ರೀತಿ ನಮ್ದು ಒಬ್ರ ಜೊತೆಗೆ ಶತ್ರುತ್ವ ಐತಿ ಅಂತ ತಿಳ್ಕೊರಿ. ಏನೋ ಯಾವಾಗೂ ಸಿಕ್ಕಾಗೋ ಒಟ್ಟೇನಪ್ಪ ಅಂದ್ರೆ ಜಗಳನ ಮಾಡಿವ್ರಿ ನಾವು ಏನ್ರಿ. ಸೊ ಒಬ್ರ ಜೊತೆ ನಮ್ದು ಏನಪ್ಪಾ ಅಂದ್ರೆ ಸಮದ್ರಿ, ನನ್ಗೆ ಆಸ್ಪತ್ರೆ ಒಳಗೆ ಅಡ್ಮಿಟ್ ಮಾಡಿದ್ರಿ. ನಾ ಹೋಗೇನಪ್ಪಾ ಅಂತಂದ್ರ ಡಾಕ್ಟರ್ ಹೇಳಿದ್ರೆ, ಇಲ್ರಿ ನಿಮ್ಗೆ ಇಂಥದೊಂದು ದೊಡ್ಡ ರೋಗ ಐತಿ, ನೀವು ಭಾಳ ಅಂದ್ರೆ ನೀವು 2 ದಿವಸ ಇರ್ತೀರಿ. ಅವಾಗ ನನಗೆ ರಿಯಲೈಸ್ ಆಕತ್ರಿ, ಪಾಪ ಇಂಥ ಆತ್ಮ ಜೊತೆ ನಾ ಬರೀ ಜಗಳನ ಕಾಯ್ಕೊಂಡಿನಿ, ಬರೀ ಏನಪ್ಪಾ ಅಂತಂದ್ರೆ ಇವ್ರ ಜೊತೆ ಬೈದಾಟ ಹೊಡೆದಾಟನ ಆಗೈತಿ. ಇನ್ ಮೇಲೆ ನಾವು ಹೋಗು ಏನ್ರಿ ಸಮಯದೊಳಗಾದ್ರೂ ಸ್ವಲ್ಪ ಇವ್ರ ಜೋಡಿ ಚಲೋ ಮಾತಾಡೋಣ ಅಂತ ಹೇಳಿ ಅವ್ರ ಎದುರುಗಡೆ ಬಂದಾಗ ನಾ ಸಾರಿ ಕೇಳ್ತನಂತ ತಿಳ್ಕೊರಿ. ನೋಡ್ರಿ ನಿಮಗ್ ಭಾಳ ನಾ ಏನಪ್ಪಾ ಅಂತಂದ್ರ ದುಃಖ ಕೊಟ್ಟನಿ, ಕಷ್ಟ ಕೊಟ್ಟನಿ. ಸೊ ಈಗಾದ್ರೂ ನನಗೆ ಈಗ ಅರಿವು ಆಗತೈತಿ, ಏನ್ ತಪ್ಪು ತಿಳ್ಕೊಬೇಡ್ರಿಪ್ಪ, ಕ್ಷಮಾ ಮಾಡ್ರಿ ಅಂತ ನಾ ಅಂದ್ರ ಮುಂದಿನವ್ರು ಏನ್ ಮಾಡ್ತಾರಿ? ಇರ್ ತಗೋರಿ ಇದೆಲ್ಲ ಆಗುದನ. ಈಗ ಎದುರುಗಡೆದವ್ರು ಒಬ್ರು ಸಾರಿ ಕೇಳಾಕತ್ತಾರ ಅಂತಂದ್ರ ಮನಸ್ಸು ಕರಗ್ತೈತಿ, ನಿಷ್ಠುರ ಆಕೈತ್ರಿ ಅನ್ನೋರ ಕರಗ್ತೈತ್ರಿ. ಸಾರಿ ಅನ್ನೋ ಶಬ್ದ ಇಷ್ಟು ದೊಡ್ಡದೈತಲ್ರಿ. ಇಂಗ್ಲಿಷ್ ದವ್ರ ಏನಪ್ಪಾ ಅಂದ್ರೆ ಇದೊಂದ್ ದೊಡ್ಡ ಚಲೋ ಶಬ್ದ ಕೊಟ್ಟು ಹೋಗ್ಯಾರ್ರಿ ಅವ್ರ. ಏನ್ರಿ ಕ್ಷಮಸ್ರಿ ಅನ್ಬೇಕಾದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಕೈತ್ರಿ. ಅದು ಸಾರಿ ಅನ್ನೋದು ಬಹಳ ಈಸಿ ಐತಿ ನೋಡ್ರಿ. ಸೊ ನಾ ತಪ್ಪು ಮಾಡೇನ್ರಿ, ಸಾರಿ ಅಂದ ಕೂಡಲೇ ಹೋಲ್ ಬಿಡ್ರಿ ಆಗೋದನ ಅಕ್ಕೋರ ಅಂದ್ರ ಅವ್ರ ಮನಸ್ಸು ಕೂಡ ಏನಾಗ್ಬಿಡ್ತೈತಿ ಅಂದ್ರ ತಿಳಿಯಾಗಿ ಬಿಡ್ತೈತ್ರಿ ಅಕ್ಕೋರ. ಹಾಗಾಗಿ ಅಂತ ಭಾವನೆಗಳನ್ನು ಕೂಡ ನಾವೇನ್ ಮಾಡ್ಬೇಕಾಗೈತ್ರಿ, ಈಗ ಚುಕ್ತಾ. ಯಾಕಂತಂದ್ರೆ ಎಲ್ಲ ಅಕೌಂಟ್ ನಾವೇನ್ ಮಾಡ್ಕೋಬೇಕಾಗೈತ್ರಿ, ಈಗ ಚುಕ್ತಾ ಮಾಡ್ಕೋಬೇಕಾಗಿದೆ. ಇನ್ನು ಹೇಗೆ ಕೆಲವೊಬ್ಬರ ಒಂದು ಸಂಪ್ರದಾಯದೊಳಗ ಏನು ಶವ ಇರ್ತೈತಿ, ಲಾಸ್ಟಕ್ರಿ ಸಂಸ್ಕಾರ ಮಾಡೋಕ್ಕಿಂತಲೂ ಮೊದಲ ತುಂಬಿದ ಗಡಿಗೆ ತಗೊಂಡು ರೌಂಡ್ ಹಾಕಿ ಲಾಸ್ಟಕ್ ಅದನ್ನ ಏನ್ ಮಾಡ್ಬಿಡ್ತಾರೆ, ಒಳಗ್ ಬಿಡ್ತಾರ. ಅದಕ್ಕೆ ಭಾವ ಏನು ಅಂತಂದ್ರೆ, ಏನೋ ನಮ್ದು ಕರ್ಮದ ಹಿಸಾಬ್ ಕಿತಾಬ್, ಏನೋ ಅಕೌಂಟ್ ಇತ್ತು, ಏನೋ ಲೆಕ್ಕ ಇತ್ತು ಏನ್ರಿ, ಇವತ್ತಿನಿಂದ ಮುಗೀತು. ಇವತ್ತಿನಿಂದ ಏನಪ್ಪಾ ಅಂತಂದ್ರೆ ಅದು ಫುಲ್ ಸ್ಟಾಪ್. ಇನ್ನೇನಪ್ಪಾ ಅಂತಂದ್ರೆ ಅದನ್ನ ಹೆಚ್ಚಿಗೆ ಬೆಳೆಸೋದು ಬೇಡ. ಸಾರಿ ಅಂತಂದ್ರೆ ಏನ್ರಿ, ಫುಲ್ ಸ್ಟಾಪ್. ಈಗ ತಿಳ್ಕೊಳ್ರಿ ಏನಪ್ಪಾ ಅಂತಂದ್ರ, ಯಾರ್ದೋ 1 ಲಕ್ಷ ರೂಪಾಯಿ ಸಾಮಾನ್ ಇತ್ತರಿ, ನಾ ಅದನ್ನ ಏನ್ ಮಾಡಿದೀನ್ರಿ, ಹಾಳು ಮಾಡೇನ್ರಿ. 1 ಲಕ್ಷ ರೂಪಾಯಿ ಸಾಮಾನನ್ನ ನಾ ಹಾಳು ಮಾಡೀನಿ. ಹೌದ್ರಿ, ಹಾಳು ಮಾಡಿ ಏನಂತೇನ್ರಿ, ಈ ಹಜಾರ್ ಅವ್ರ ಸಾಮಾನ್ ತಂದಿನ್ರಿ ನಾ 1 ಲಕ್ಷ ರೂಪಾಯಿದ ಏನ್ರಿ, ಅದನ್ನ ಹಾಳು ಮಾಡಿ ಅಣ್ಣವ್ರ ಸಾರಿ ರೀ ಅಂತನ್ರಿ. ನಾ ಸಾರಿ ಅಂತಂದ್ರ ಅಷ್ಟಕ್ಕೆ ಏನಾಗುದಿಲ್ರಕ್ಕೋರ, ಅವ್ರು 1 ಲಕ್ಷ ರೂಪಾಯಿ ಕೊಟ್ಟು ಸಾಮಾನ್ ತಂದಾರ್ರಿ, ಅದ ಹಾಳಾಗಿದ್ದಕ್ಕ ಅವ್ರ ಒಳಗ ಬಹಳ ತ್ರಾಸ ಆಗೈತ್ರಿ. ಖರೆ ಮ್ಯಾಲ ಅವ್ರ ನನಗೆ ಏನ್ ಅನ್ನಂಗಿಲ್ಲ ಅಕ್ಕೋರ್ ಇವ್ರಂತ. ಖರೆ ಒಳಗರೆ ತಗೊಂಡ್ ಇಷ್ಟು ದಿವ್ಸ ಏನಪ್ಪಾ ಅಂತಂದ್ರ ಇನ್ನೊಂದ್ಸಲ ಕೊಡಂಗಿಲ್ಲ. ಖರೆ ಈಗ ಕೊಟ್ಟಾರ್ರಿ, ನಾ ಅದನ್ನ ಏನಪ್ಪಾ ಅಂತಂದ್ರ ಅವ್ರ ಎಕ್ಸಾಂಪಲ್ ಹೇಳ್ಬೇಕಂದ್ರ ಅವ್ರ ಗಾಡಿ 1-2 ದಿವ್ಸ ಯೂಸ್ ಮಾಡಕ್ ಕೊಟ್ಟಾರ್ರಿ. ನಾ ಏನಪ್ಪಾ ಅಂತಂದ್ರ ಅದನ್ನ ಹಾಳು ಮಾಡೀನಿ ಅಂತ ತಿಳ್ಕೋರಿ. ಒಳಗರ ತ್ರಾಸ ಆಗಿರ್ತತಿಲ್ರಿ. ಆದ್ರೂ ಕೂಡ ಕೆಲವೊಬ್ರು ಏನ್ ಮಾಡೋದಿಲ್ಲ, ಈ ಅಣ್ಣವ್ರ ನಿಮ್ದ ಗಾಡಿನ ಹಾಳು ಮಾಡೇನ್ರಿ, ಸಾರಿ ರೀ ಅನ್ನೋರ ಅಂದ ಕೂಡಲೇ ಅವ್ರಿಗೆ ಏನ್ ಅನ್ನಕ ಬರೋದಿಲ್ಲಲ್ರಿ. ಆಯ್ತು ತಗೋರಿ ಮುಗೀತು ಅಂತ ಮುಗಿತ್ರಿ, ಆ ಟಾಪಿಕ್ ಅಲ್ಲೇ ಕ್ಲೋಸ್ ಆತ. ಖರೆ ರೀ ಎಲ್ಲಿ ತನಕ ನಾನು 1 ಲಕ್ಷ ರೂಪಾಯಿ ಕೊಡಂಗಿಲ್ಲ ಅಥವಾ ಅವ್ರ ಗಾಡಿ ರಿಪೇರಿ ಮಾಡಿ ಕೊಡಂಗಿಲ್ಲ, ಅಲ್ಲಿ ತನಕ ಅವ್ರ ಮನಸ್ನಾಗಿಂದ ಹಾಳಾಗಿ ದೂರ ಆಗುದೇ. ಸಾರಿ ಅಂದ್ರೆ ಏನು, ತಪ್ಪು ಮಾಡೋದ್ರಿ ಮತ್ ಸಾರಿ ಹೇಳೋದ್ರಿ. ತಪ್ಪು ಮಾಡೋದ್ರಿ ಹಿಂಗಲ್ಲ, ಏನು ಅದು ಬಹಳ ಪ್ರೊಲಾಂಗ್ ಎಳಿತಿತ್ತು, ಬಹಳ ಮುಂದೆ ಹೋಗಿಸ್ಬೇಡ್ರಿ, ಅದನ್ನ ಮುಗಿಸ್ಬಿಡ್ರಿ ಅನ್ನೋದಕ್ಕೆ ಏನಪ್ಪಾ ಅಂತಂದ್ರೆ ಸಾರಿ ಅಂತ ಹೇಳ್ತೀವ್ರಿ. ಇನ್ನೊಂದ್ರಿ ಬಾಯಿಯೊಳಗೆ ಏನ್ ಮಾಡ್ತೀವಿ, ಸಣ್ಣ ತುಣುಕ್ರಿ, ಅದು ಎಲ್ಲ ಬಿದ್ದಿತ್ತಂತ ಹೇಳ್ಬಿಟ್ರಿ ಬಹಳ ಸಂಭಾಳಿಸಿ ಸುಖಾಸ್ ಅಂತ ಹೇಳಿ ಅಂದ್ರೆ ಅಷ್ಟು ಸಣ್ಣದೊಂದು ಬಂಗಾರದೊಂದು ತುಂಡ ಬಾಯ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಶರೀರ ಬಿಡ್ಬೇಕಾದ್ರೆ ಶರೀರದೊಳಗೆ ಏನದವ್ರಿ, ಬಹಳಷ್ಟು ರೋಗಗಳದ. ಶರೀರದೊಳಗ ರೋಗ ಅದಾವು. ದಿನ ಏನಪ್ಪಾ ಅಂತಂದ್ರೆ ಗುಳಿಗಿ ಇಂಜೆಕ್ಷನ್ ಏನಪ್ಪಾ ಅಂತಂದ್ರ ತಗೊಳಕತ್ತೀನಿ. ಈ ಒಂದು ಜನ್ಮದ ಶರೀರ ಅಂತೂ ಡ್ಯಾಮೇಜ್ ಆಗಿದೆ, ಹೌದು. ಆದರೆ ಇದು ಇಲ್ಲೇ ಏನಪ್ಪಾ ಅಂತಂದ್ರ ಮುಗಿಸಿ ಇನ್ನು ಮುಂದರೆ ಅವ್ರ ಸಂಬಂಧಿಕರು ಏನ್ ಮಾಡ್ತಿರ್ತಾರೆ, ದೇಹ ಬಿಟ್ಟಂತ ಸಂಬಂಧಿಕರು ಇನ್ನು ಮುಂದೆ ಈ ಆತ್ಮಕ್ಕ ಭಗವಂತ ಕಂಚನ ಛಾಯ ಸಿಗಲಿ, ಇನ್ನು ಮುಂದಿನ ಶರೀರದೊಳಗೆ ಇವ್ರಿಗೆ ಸಂಪೂರ್ಣ ಆರೋಗ್ಯ ಸಿಗ್ಲಿ, ಸದೃಢ ಶರೀರ ಸಿಗ್ಲಿ,
ಇವ್ರು ಎಂದೂ ಆರಾಮ್ ತಪ್ಪಬಾರ್ದು ಅನ್ನೋ ಭಾವನೆ. ಕಂಚನ ಕಾಯ ಅಂತಂದ್ರೆ ಕಂಚನ ಅಂದ್ರೆ ಬಂಗಾರ ಅಕ್ಕೋರ. ಅಂದ್ರ ನಿರೋಗಿ ಶರೀರ ಆರೋಗ್ಯ ಶರೀರ ಕೊಡ್ರಿ ಅನ್ನುವಂತ ಭಾವನಾದಿಂದ ಏನ್ರಿ ಆಕ್ಚುಲಿ ಭಗವಂತ ನಮಗ ಆರೋಗ್ಯಕರ ಶರೀರ ಕೊಟ್ಟಿದ್ರಿ ಅಕ್ಕೋರ. ಇವತ್ತು ನಮಗ ರೋಗಿ ಶರೀರ ಯಾಕೆ ಸಿಗಾಕತ್ತವ್ರಿ? ನಮ್ಮ ಒಂದು ಕರ್ಮ. ಎಲ್ಲರಿಗೂ ಗೊತ್ತಿದೆ ರಾಜ ಸಿಕಂದರ್ ಜಗತ್ತನ್ನ ಗೆದ್ದಿದ್ರಿ ಅವರು ಹೋಗ್ಬೇಕಾದ್ರ ತನ್ನ ಮಂತ್ರಿಗಳಿಗೆ 3 ಮಾತು ಹೇಳಿ ಹೋದ್ರಿ. ನಾ ಸತ್ತಾಗ ನೀವು ಅದನ್ನ ಪಾಲನೆ ಮಾಡ್ಬೇಕಂತ. ಏನ್ರಿ ಅದು 3 ಮಾತು? ಮೊದಲನೇದವ್ರು ಹೇಳಿದ್ರಂತ, ನಾನು ಸತ್ತಾಗ ನನ್ನ ಶವ, ಅವ್ರ ಭಾಷಾದೊಳಗ ಹಕೀಮ್ ಲೋಗ್ ಅಂತಾರ, ನನ್ನ ಶವ ಯಾರು ಎತ್ತಬೇಕು? ಹಕೀಮ್, ಡಾಕ್ಟರ್ಸ್ಗಳ ನನ್ನ ಶರೀರ ಎತ್ತಬೇಕು. ಇನ್ನು ಎರಡನೇದೇನಪ್ಪಾ ಅಂದ್ರೆ ನನ್ನ ಶವ ಎಲ್ಲಿ ತಗೊಂಡ್ ಹೋಗ್ತಿರ್ತೀರಿ, ಹಿಂದೆ ಮುಂದೆ ನಾ ಏನ್ ಗಳಿಸಿನಲ್ಲ ಮುತ್ತು ರತ್ನ ಅದನ್ನೆಲ್ಲ ಏನಪ್ಪಾ ಅಂತಂದ್ರೆ ನೀವು ದಾರಿ ತುಂಬಾ ಹಾಕೋತ ಚಲ್ಕೋತ ಹೋಗ್ಬೇಕು. ಆಮೇಲೆ ಶರೀರ ಬಲೆ ಕಟ್ಟಿದ್ರು ಎರಡೂ ಕೈ ಏನ್ ಮಾಡ್ರಿ ಅಂತಂದ್ರೆ ಖುಲ್ಲಾ ಹಿಂಗ ಹೊರಗ್ ಬಿಡ್ರಿ. ಅದ್ರ ಅರ್ಥ ಏನಂತಂದ್ರೆ ರೆಕೋರ್ಡ್ ಎಷ್ಟು ದೊಡ್ಡದ ಮೆಸೇಜ್ ಆತ್ಮ ನಮಗ್ ಕೊಟ್ಟು ಹೋಗೈತಿ ಅಂತಂದ್ರ, ನಾನು ಭಲೆ ಹಕೀಮ್ಗಳನ್ನ ಡಾಕ್ಟರ್ಸ್ಗಳನ್ನ ಶವ ಎತ್ಲಿ ಅಂತಂದ್ರ ನಾ ದೊಡ್ಡ ರಾಜ ಇದ್ನಿ, ನನ್ನ ರಾಜ್ಯದೊಳಗ ನನ್ನ ಸುತ್ತಮುತ್ತಲು ಎಲ್ಲ ಏನಪ್ಪಾ ಅಂತಂದ್ರೆ ಡಾಕ್ಟರ್ಸ್ಗಳ ಇದ್ರೂ ಕೂಡ ನನ್ನನ್ನು ಬದುಕಿಸ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಹೇಳ್ತಾರಲ್ರಿ ಋಣ ಮುಗೀತು ಅಂತಂದ್ರೆ ಮುಗೀತು. ಅಣ್ಣ, ಸ್ಥಾನ, ನೀರು, ಸಂಬಂಧ, ಭೂಮಿ ಅದರದ ಲೆಕ್ಕ ಮುಗೀತು ಅಂತಂದ್ರ ಯಾವ್ದೋ ಒಂದು ನಿಮಿತ್ತಿ ಮಾಡಿ ಆತ್ಮ ಏನಾಕತ್ರಿ ಮುಂದಿನ ಜೀವನಕ್ಕೆ ಶರೀರಕ್ಕೆ ಜಂಪ್ ಹೊಡಿತೈತಿ ಅನ್ನೋ ಸಂದೇಶ ಹಾಕೋರವ್ರ. ಈ ಎಣ್ಣೆದ್ ಏನ್ ಹೇಳಿದ್ರಿ, ಈ ಬಂಗಾರ ಮುತ್ತು ರತ್ನಗಳನ್ನ ದಾರಿ ಉದ್ದಕ್ಕೂ ಹಾಕೊಂಡ್ ಹೋಗ್ರಿ. ಅಂದ್ರೆ ಇಷ್ಟೆಲ್ಲ ಒಂದು ರಾಜರಂಡ ಸೋಲಿಸಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಯುದ್ಧ ಮಾಡಿ ಇಷ್ಟೆಲ್ಲ ಗಂಟು ಗೋಳಿ ಮಾಡಿದ್ರು ನಾ ಎಲ್ಲ ಇಲ್ಲೇ ಬಿಟ್ಟು ಹೊಂಟಿವಿ, ನಾ ಏನ್ ತಗೊಂಡ್ ಹೊಂಟಿಲ್ಲ. ಅಟ್ಲೀಸ್ಟ್ ಮುಂದಿನವ್ರ ಸುಧಾರಿಸ್ಕೊಳೆ ಅಂತ. ನಾ ಅಂತೂ ಸುಧಾರಿಸ್ಲಿಲ್ಲ, ಅಟ್ಲೀಸ್ಟ್ ನನ್ ಜೀವನ ನೋಡಿ ಮುಂದಿನವ್ರ ಎಚ್ಚರ ಆಗ್ಲಿ. ಲಾಸ್ಟಕ್ಕ ಕೈ ಹಿಂಗ ಹೊರಗಡೆ ಚಾಚಲಿ ಅಂತ ಯಾಕೆ ಕೇಳ್ಕೊಂಡಿದ್ದ? ಯಾಕಂದ್ರೆ ನಾನು ಆಯುಷ್ಯದೊಳಗೆ ಯಾರ್ದು ಆಶೀರ್ವಾದ ತಗೊಂಡಿಲ್ಲ. ಬಹಳಷ್ಟು ಯುದ್ಧ ಮಾಡಿದೀನಿ. ಯುದ್ಧದೊಳಗೆ ಎಷ್ಟೋ ತಾಯಂದ್ರನ್ನ ಏನಪ್ಪಾ ಅಂತಂದ್ರ ಮಕ್ಕಳನ್ನ ಏನ್ ಮಾಡೀನಿ, ತಾಯಿಂದ ಅಗಲಿಸಿದೀನಿ. ಎಷ್ಟೋ ಏನಪ್ಪಾ ಅಂತಂದ್ರೆ ಹೆಣ್ಮಕ್ಳನ್ನ ವಿಧವಾ ಮಾಡಿದೀನಿ. ಎಷ್ಟೋ ಮನೆಗಳನ್ನ ಏನಪ್ಪಾ ಅಂತಂದ್ರೆ ನಾನು ಏನ್ ಮಾಡಿದೀನಿ, ದಿವಾಳಿ ಮಾಡಿದೀನಿ. ನಾ ಇಷ್ಟೆಲ್ಲ ರಾಜ ಅನಿಸ್ಕೊಂಡಿರ್ಬೋದು, ಖರೇನ ಯಾರ್ದು ಆಶೀರ್ವಾದ ತಗೊಂಡಿಲ್ಲ. ನಾ ಖಾಲಿ ಕೈಲೇ ಹೊಂಟೀನಿ. ಸೊ ನಾವ್ ತಗೊಂಡ್ ಹೋಗೋದು ಏನಂದಂಗಾತ್ರಿ? ಆಶೀರ್ವಾದ. ಅದ ಆಶೀರ್ವಾದದ ಗಳಿಕೆ. ಎಷ್ಟೆಷ್ಟು ನಾವು ಒಳ್ಳೆ ಕರ್ಮಗಳನ್ನ ಮಾಡ್ತೀವೋ ಆ ಒಳ್ಳೆ ಕರ್ಮ ಏನಪ್ಪಾ ಅಂತಂದ್ರೆ ಹಿಂಗ ಆಗ್ಬಾರ್ದ್ರಿ. ಈ ಕೆಲವೊಬ್ರ ನಮ್ಮ ಹಿರೇನ್ ಅಂತವ್ರಿ ನೋಡ್ರಿ, ಅವ್ರ ಪ್ರೀತಿಗೋಸ್ಕರ ಅವ್ರ ಶ್ರದ್ಧಾಂಜಲಿಗೋಸ್ಕರ ಬಹಳಷ್ಟು ಕಾರ್ಯಕ್ರಮಗಳಿದ್ರು ನಮ್ಮೆಲ್ಲರನ್ನು ಅವ್ರ ಹೆಂಗ್ ಇಲ್ಲಿ ಕೂಡ್ಸ್ಯಾರ ನೋಡ್ರಿ. ಯಾಕಂತಂದ್ರ ಆತ್ಮದ್ ಏನಪ್ಪಾ ಅಂತಂದ್ರ ಪುಣ್ಯ ಕರ್ಮ ಒಳ್ಳೆ ಕರ್ಮ. ಹೌದು, ಎಲ್ಲರೂ ಏನ್ ಮಾಡ್ತೀವಿ, ಜೂನಿಯರ್ ಏನಪ್ಪಾ ಅಂತಂದ್ರೆ ಇನ್ನೊಬ್ರು ಜೆರಾಕ್ಸ್ ಸೀರೆ ಏನೋರು ಇದ್ರ ಭಾಳ ಚಲೋ ರೀ, ಆ ಚೇರ್ ಇನ್ನ ಖಾಲಿನ ಐತ್ ನೋಡ್ರಿ, ಅದ ಚೇರ್ ಮೇಲೆ ಕೊಂಡಿರ್ತಿದ್ರು ಏನ್ರಿ. ಆ ಚೇರ್ ಐತಲ್ರಿ ಅವ್ರ ಖಾಯನ್ ಜಾಗ ಅದರಿ ಅಕ್ಕೋರ. ಆ ಚೇರ್ನಾಗ ಏನಪ್ಪಾ ಅಂದ್ರೆ ಇನ್ನೊಬ್ರು ಹೀರೋ ಏನೋರ್ ಬರ್ಲಿ ಅಂತ ಹೇಳಿ ನಾವು ಬೈಸಾಕತ್ತೀವ್ರಿ ಅಕ್ಕೋರ. ಅಂದ್ರ ಅಂತ ಒಳ್ಳೆ ಕರ್ಮ ಇತ್ತು, ಒಳ್ಳೆ ಆತ್ಮ ಇತ್ತು ಅನ್ನೋದಕ್ಕಾಗಿ ಇವತ್ತು ಎಲ್ಲರೂ ಅವ್ರ ನೆನ್ಪ್ ಮಾಡಕತ್ತೀವ್ರಿ ಅನ್ನೋರ. ಆದ್ರ ಕೆಲವೊಬ್ರು ದೇಹ ಬಿಟ್ಟಾಗ ಕೆಲವೊಂದು ಶಬ್ದಗಳು ಬರ್ತಿರ್ತಾವ. ಚಲೋ ಚಲೋ ನಾ ಶಬ್ದ ಅನ್ನಂಗಿಲ್ರಿ ಏನ್ರಿ. ಯಾಕ್ರಿ ಯಾಕ್ರಿ ಅಕ್ಕೋರ? ಅವ್ರೇನ್ ಕಾರ್ಗಿದ್ರು ನೋಡಾಕ ಚಂದ ಇದ್ದಿದ್ದಿಲ್ಲ, ಅವ್ರ ಒಂದ್ ಕೈ ಇದ್ದಿದ್ದಿಲ್ಲ, ಕಾಲ್ ಇದ್ದಿದ್ದಿಲ್ಲ. ಯಾಕ್ರಿ ಅಕ್ಕೋರ? ಯಾಕ ಹಂಗಂತೀವ್ರಿ ನಾವು? ಅಂದ್ರೆ ಆತ್ಮ ನಿಮಗ್ ಗೊತ್ತಿದ್ದೀರಿ, ದೇಹ ಬಿಟ್ಟ 13 ದಿನದ ತನೂ ಕೂಡ ಅದು ಅಡ್ಡಾಡ್ತಿರ್ತದೆ. 13ನೇ ದಿನಕ್ಕೆ ಏನ್ ಮಾಡ್ತೈತ್ರಿ, ಅದ ಮುಂದಿನ ಜನ್ಮ ಶರೀರದೊಳಗೆ ಹೋಗ್ತೈತಿ. ಅಲ್ಲಿ ತನೂ ಹಿಂದೇನ್ ರೆಸ್ಪಾನ್ಸ್ ಬರ್ತಿರ್ತಾವೋ ಅದಕ್ಕೆ ಎಲ್ಲಾ ನೋಡ್ತಿರ್ತದ್ರಿ. ಅದು ಏನ್ರಿ, ಅದೆಲ್ಲಾ ನೋಡ್ತಿರ್ತೈತಿ. ಸೊ ಹಾಗಾಗಿ ಆಯುಷ್ಯದೊಳಗ ನಮಗ ಒಳ್ಳೆ ಕರ್ಮ ಮಾಡ್ಕೋಬೇಕು ಅಂತಂದ್ರ ಏನ್ರಕೋರ, ಒಳ್ಳೆ ಕರ್ಮ ನಾವ್ ಮಾಡ್ಕೋಬೇಕು ಅಂದ್ರೂ ಕೂಡ ಎಷ್ಟ ಒಳ್ಳೆ ಕರ್ಮ ನಾವ್ ಮಾಡ್ಕೊಳಕತ್ತೀವ್ರಿ, ಅದು ಒಂದೊಂದ್ ಜೋಡಿ ಬರುದು ಅಂತ ನಮಗ್ ಗೊತ್ತೈತ್ರಿ. ಸೊ ಎಷ್ಟು ಒಳ್ಳೆ ಕರ್ಮ ನಾವ್ ಮಾಡ್ಕೊಳಕತ್ತೀವ್ರಿ? ಯಾಕಂತಂದ್ರ ಲಾಸ್ಟ್ ಡೇಟ್ ಗೊತ್ತಾತು ಅಂತಂದ್ರ ನಾವ್ ಮಾಡ್ಕೋಬಹುದಲ್ರಿ. ಇಂಥ ದಿವಸ ನಾವು ಶರ್ ಬಿಡೋದ್ರ ಗೊತ್ತಾತಂದ್ರ ಹಿಂದಿನ ದಿವಸ ಅಂತೂ ಪೂರ್ಣ ನಾವು ಪುಣ್ಯ ಮಾಡ್ಕೋಬಹುದಲ್ರಿ. ಅದಕ್ಕೆ ಏನ್ ಮಾಡ್ತಿರ್ತಾರು ಅಂತಂದ್ರ ಸೀರಿಯಸ್ ಇರ್ತಾರಲ್ರಿ ಪೇಷಂಟ್ಗಳು, ಡಾಕ್ಟರ್ ಹೇಳ್ಬಿಟ್ಟಿರ್ತಾರೆ, ಇಲ್ರಿ ನೀವ್ ಮನಿಗ್ ತಗೊಂಡ್ ಹೋಗ್ರಿ, ಎಷ್ಟ್ ಆಕತ್ತಷ್ಟು ಮನ್ಯಾಗ 2 ದಿವಸ ಇರ್ತಾರೆ, ಆಮೇಲೆ ಮುಗೀತು ಅಂತ ಹೇಳಿ. ಅದು ಗೊತ್ತಾಗ್ಬಿಡ್ತೈತ್ರಿ ನಾವ್ ಇವ್ರು ಹೋಗೋ ಟೈಮ್ ಬಂದೈತೆ ಅಂತ. ಅವಾಗ ಏನ್ರಿ
ಗರುಡ ಪುರಾಣ, ಮತ್ತೇನಪ್ಪಾ ಅಂತಂದ್ರ ದೇವಿ ಪುರಾಣ, ಭಜನಿ, ಮತ್ತೇನಪ್ಪಾ ಅಂತಂದ್ರ ರಾಮನಾಮ ಬೇಕಾದಷ್ಟೆಲ್ಲ ಹಚ್ಚಿರ್ತಾರ್ರಿ. ಇಲ್ಲ ಸೀರಿಯಸ್ ಅದಾರು ಅಂತ ತಿಳ್ಕೊಂಡ ಆದ್ರೆ ಸ್ವಲ್ಪ ಇಲ್ಲಿ ವಿಚಾರ ಮಾಡೋಣ್ರಿ. ಆ ಆತ್ಮಕ್ಕ ಏನೋ ಹೇಳ್ತಿರ್ತಾರೋ, ಓದ್ತಿರ್ತಾರೋ, ಮಾಡ್ತಿರ್ತಾರಲ್ರಿ, ಆಜು ಬಾಜು ಇದ್ದವ್ರ ಕೇಳ್ತಿರ್ತಾರೆ. ಬಟ್ ಆ ಆತ್ಮಕ್ಕ ತನ್ನ ಜೀವನ ಎಲ್ಲ ರಿಯಲೈಸ್ ಆಗಿರ್ತೈತ್ರಿ. ನಾ ಏನ್ ಮಾಡಿದೀನಿ ಅಕ್ಕೋರ, ನಾ ಏನ್ ಮಾಡೀನಿ ಅನ್ನೋದು ಮುಂದಿನವ್ರು ಮರ್ತಿದ್ರು ನನಗರ ನೆನ್ಪಿರ್ತೈತಲ್ರಿ. ಅದಕ್ಕೆ ಆತ್ಮಕ್ ಏನಾಕಿರ್ತೈತ್ರಿ, ಒಳ ಅದು ರಿಯಲೈಸ್ ಆಗಿರ್ತೈತ್ರಿ. ಆ ಟೈಮ್ದೊಳಗೆ ಏನ್ ಮಾಡ್ತೀವಿ ನಾವು, ಎಮರ್ಜೆನ್ಸಿ ಒಳಗ ಡಾಕ್ಟರ್ ಹೇಳ್ಬಿಡ್ತಾರೆ ಇನ್ನೇನಪ್ಪಾ ಅಂದ್ರೆ ದೇವ್ರನ್ನ ಬೇಡ್ಕೊಳ್ರಿ, ದೇವ್ರ ಆಶೀರ್ವದಿರ್ತೈತ್ರಿ ಅಕ್ಕೋರ. ಎಮರ್ಜೆನ್ಸಿ ಒಳಗ ಸಲೈನ್ ಸಿಗ್ತಾವ್ರಿ. 24 ತಾಸು ಮೆಡಿಸಿನ್ ಏನಪ್ಪಾ ಅಂತಂದ್ರೆ ಗುಳಿಗೆ ಅಂಗಡಿ ಡಾಕ್ಟರ್ಗಳ ಸೇವಾ ಕೊಡಕ್ ರೆಡಿ ಇರ್ತಾರೆ. ಹಂಗ ಸದ್ದ ನಮ್ಮಲ್ಲಿ ಒಬ್ರು ಯಾರೋ ದೇಹ ಬಿಡೋರದಾರಿ, ಅವರಿಗೆ ದೇವ್ರ ಆಶೀರ್ವಾದ ಬೇಕಾಗೈತೆ ಅಂತಂದ್ರ ಎಲ್ಲಿ ಆಶೀರ್ವಾದ ನಿಮಗೆ ಎಮರ್ಜೆನ್ಸಿ ಒಳಗೆ ಸಿಗ್ತೈತ್ರಿ? ವಿಚಾರ ಮಾಡೋಣ್ರಿ. ಇನ್ನ ಗುಳಿಗೆ ಔಷಧ ಮುಗ್ದೈತ್ರಿ, ದೇವ್ರ ಆಶೀರ್ವಾದನೆ ಇವ್ರು ಉಳಿಸುದು ಅಂತಂದ ಕೂಡ್ಲೆ ಎಮರ್ಜೆನ್ಸಿ ಒಳಗ ಆಶೀರ್ವಾದ ಗಳಿಕೆ ಮಾಡ್ಕೊಳಕ ಬರುವುದಿಲ್ಲ. ಯಾಕಂತಂದ್ರೆ ಈಗ ನೋಡ್ರಿ, ನೀವು ಆಯ್ತ್ರಿ, ನೀವು 24 ವರ್ಷ ನಿಮಗ ಆಯುಷ್ ಐತಿ ಅಂದ್ರ ಎಷ್ಟು ಪುಣ್ಯ ಮಾಡ್ಕೋಬಹುದ್ರಿ? ಇನ್ನ 24 ವರ್ಷ ಐತಿ ತಗೋರಿ, ಮಾಡಿದ್ರ ಆತತಿ. ನಾವು ಇನ್ 24 ತಾಸು ಅಷ್ಟ ಅದಾವ್ರಿ ನಿಮ್ ಕಡೆ ಏನ್ರಿ, ಪರಿವಾರದವ್ರಿಗೂ ಗೊತ್ತಾಗ್ಬಿಡ್ತೈತಿ. ಸೊ ನಮ್ಮ ಮಕ್ಳು ಮೊಮ್ಮಕ್ಳು ಹೇಳ್ತಾರ ನಮ್ಗೇನಂತ, ನೀ ಹೆಂಗಿದ್ರು ಒಂದ್ ದಿವ್ಸನ್ಯಾಗ ಹೋಗೋರದಿರಿ, ಸೊ ನಿಮ್ಮ ಏನು ಉಳ್ದದ ಕೆಲಸ ಅದಾವ ಎಲ್ಲಾ ನಾವ್ ಮಾಡ್ಕೋತೀವೋ, ಅದಕ್ಕ ಇವತ್ತು ಒಂದ ದಿವ್ಸ ನಿಮಗೈತಿ. ಸೊ ಎಷ್ಟ್ ನೀವು ಪುರಾಣ ಓದ್ತೀರಿ ಓದ್ರಿ, ಎಷ್ಟ್ ರಾಮ್ ನಾಮ್ ಜಪ ಮಾಡ್ತೀರಿ ಮಾಡ್ರಿ, ಎಷ್ಟ್ ದಾನ ಪುಣ್ಯ ಮಾಡ್ಕೋತೀರಿ ಮಾಡ್ಕೋರಿ, ಎಷ್ಟು ನೀವೇನಪ್ಪಾ ಅಂತಂದ್ರೆ ಭಜನೆ ಮಾಡ್ತೀರಿ ಮಾಡ್ರಿ ಅಂತ ಮನ್ಯಾಗ ನಾವು ಚುಟ್ಟಿನೂ ಕೊಟ್ಬಿಡ್ತಾರ ಅವ್ರಿಗೆ ಅಕ್ಕೋರ. ಆದ್ರೂ ಕೂಡ ನಾವು ಎಷ್ಟ್ ಮಾಡ್ಕೋಬಹುದ್ರಿ? ಒಂದ್ ದಿವ್ಸ ಇರ್ತ ನಮಗ್ ಗೊತ್ತಾದ್ರೂ ಎಷ್ಟು ಪುಣ್ಯ ಮಾಡ್ಕೋಬಹುದ್ರಿ ನಾವು? ಫಸ್ಟ್ ಕೆಲಸ ಏನ್ರಿ? ಆಫಿಷಿಯಲ್ ವರ್ಕ್, ಸ್ಟಾಂಪ್ ರೀ, ಸಿಗ್ನೇಚರ್ ರೀ, ಅದ್ರಾಗ ಒಂದ್ ಅರ್ಧ ದಿವ್ಸ ಹೋಗ್ಬಿಡ್ತೈತ್ರಿ. ಅರ್ಧ ದಿವ್ಸ ಅದ್ರಾಗ ಹೋಗ್ರಿ. ಇನ್ನು ಮ್ಯಾಲಿನ ರಾಮ್ ನೆನಪಾಗೋದಂತೂ ಕಷ್ಟ ರೀ. ಅವ್ರ ಒಂದ್ ಕೆಲಸ ಹೇಳಿದ್ವಿ, ಇವ್ರ ಇಟ್ಟು ಕೊಡೋರ್ ಇದ್ರಿ, ಯಾವ್ರಿಗೆ ಹೇಳೋದೈತ್ರಿ ಅಕ್ಕೋರ. ಮತ್ತೆ ನಾಳೆ ಹೋಗೋದಿನಿ ಅಂತಂದ್ರ ನಾ ಇದನ್ನೂ ತಿಂದಿಲ್ಲ, ನನಗೆ ಇದ್ರ ಟೇಸ್ಟ್ ನಮ್ಗೆ ಗೊತ್ತಿಲ್ಲ, ನನಗಿದಂದ್ರ ಭಾಳ ರುಚಿ ಅಕ್ಕೋರ. ಬರೀ 24 ತಾಸು ಐತ್ ಅಂದ್ರೂ ಕೂಡ, ಯಾಕಂದ್ರೆ ಬಹಳಷ್ಟು ಜನ ಅಂತಿರ್ತೀವಲ್ಲ, ಮುಂಚಿತವಾಗಿ ಗೊತ್ತಾತು ಅಂದ್ರೆ ನಾವ್ ಏನ್ ಮಾಡ್ಬೋದು, ನಾವ್ ಮಾಡ್ಕೊಳ್ಬಹುದು ಅಂತ. ಆದ್ರೆ ಇಲ್ಲಿ ಹೇಗ್ ನೋಡ್ರಿ, ಎಲ್ಲರೂ ನಾವು ಅನುಭವಿಗಳದೀವ್ರಿ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ಏನ್ರಿ, ಹೆಂಗ್ ಹೇಳ್ತಾರೋ ಹುಷಾರ ಬಿಡ್ಬೇಕಾದ್ರೆ, ಮಗು ಹುಟ್ಟಿದ ಕೂಡ್ಲೇ ರೀ ಎಲ್ಲರೂ ನಗ್ತಿರ್ತಾರ್ರಿ, ಮಗು ಅಳ್ತಿರ್ತೈತಿ. ಅದ ಹೋಗುದ್ ಹೆಂಗ್ ಹೋಗುನು ಅಂತಂದ್ರ, ನಾವ್ ನಕ್ಕೋತ ಹೋಗುದ್ರಿ. ಭಲೆ ಏನಪ್ಪಾ ಅಂತಂದ್ರ ಹಳ್ಳಿ ಬಿಡ್ಲಿ, ಆದ್ರೆ ನಾವ್ ಮಾತ್ರ ಏನಪ್ಪಾ ಅಂದ್ರೆ ನಕ್ಕೋತ ಹೋಗುವಂತ ಕರ್ಮಗಳನ್ನ ನಾವ್ ಮಾಡ್ಬೇಕಾಗಿದೆ. ಒಬ್ಬ ರೈತನಿಗೆ 3 ಜನ ಫ್ರೆಂಡ್ಸ್ ಇದ್ರಿ. ನಾವ್ ಇವತ್ತು ಪಕ್ಕನ ಮಾಡ್ಕೊಂಡು ಹೋಗುದ್ರಿ ಇಲ್ಲಿಂದ ಏನ್ರಿ. ಇವತ್ತು ನಾವೆಲ್ಲರೂ ಈ ಪಾಠ ಪಕ್ಕನ ಮಾಡ್ಕೊಳ್ಳೋಣ್ರಿ, ಯಾಕಂದ್ರೆ ಇಂಥ ಸಂದರ್ಭ ನಮಗೆ ಯಾವಾಗೂ ಸಿಗಂಗಿಲ್ಲ. ಈಗ ಏನ್ ನಮ್ಗ ಅರಿವು ಹಾಕತೈತಿ ನೋಡ್ರಿ, ಏನ್ ನಮ್ 3ನೇ ಕಣ್ಣು ಎಲ್ಲಾರ್ದು ತೆಗ್ಯಾಕತೈತಿ ನೋಡ್ರಿ. ಯಾಕಂದ್ರೆ ನಿಮ್ ಮುಖಗಳ ಏನಪ್ಪಾ ಅಂತಂದ್ರೆ ಒಂದ್ ಏನ್ರಿ ಚೇಂಜ್ ಆಗತ್ತವ್ರಿ. ಫುಲ್ ಏನಪ್ಪಾ ಅಂತಂದ್ರೆ ನೀವು ರಿಯಲೈಸೇಷನ್ ಒಳಗ್ ಹೊಂಟೀರಿ. ಸೊ ಆ ಒಂದು ವ್ಯಾಪಾರಿಗೆ, ಸೊ ರೈತಗ 3 ಜನ ಫ್ರೆಂಡ್ಸ್ ಇದ್ರತ್ರಿ. ಒಬ್ಬ ಫ್ರೆಂಡ್ ಅಂತೂ 24 ತಾಸು ಅವ್ನ ಜೋಡಿನ ಇರ್ತಿತ್ತಂತ. ಒಬ್ಬ ಫ್ರೆಂಡ್ 3 ತಿಂಗಳ ಒಮ್ಮೆ ಏನಪ್ಪಾ ಅಂತಂದ್ರ ಸಿಕ್ಕಾಗ ಚಾಪನಿ ಮಾಡ್ತಿದ್ರತ್ರಿ. ಒಬ್ಬ ಫ್ರೆಂಡ್ ಅಂತ ಏನಪ್ಪಾ ಅಂತಂದ್ರ ವರ್ಷದ ನಂತರನೋ 2 ವರ್ಷಕ್ಕೊಮ್ಮೆ ಬೆಟ್ಟ ಹಾಕಿದ್ದಂತ. ಆ 3 ಫ್ರೆಂಡ್ಸ್ ಇದ್ರ ಅವ್ನಿಗೆ. ಒಂದ್ ದಿವ್ಸ ಅವ್ನ ಏನೋ ಒಂದು ಕೋರ್ಟ್ನಾಗ ಏನಪ್ಪಾ ಅಂತಂದ್ರ ಕೇಸ್ ಆತ್ರಿ. ಅದಕ್ಕ ಏನ್ ಬೇಕಾಗಿತ್ತು ಅಂತಂದ್ರ ಸಾಕ್ಷಿ ಹೇಳೋರ್ ಬೇಕಾಗಿದ್ರ. ಸೊ 24 ತಾಸು ಜೋಡಿ ಇರೋ ಫ್ರೆಂಡ್ ಇದ್ದಲ್ರಿ, ಅವನ್ ಕಡೆ ಹೋಗ್ಕಂಡ್ರಿ. ಅವೇನ್ ಹೇಳ್ತಾನು ಅಂತಂದ್ರ, ನಾ ಇಂಥದಕ್ಕೆಲ್ಲ ಬರವಲ್ಲಪ್ಪ, ನಿಂದ ಏನು ನೀನ ನೋಡ್ಕೋಬೇಕು, ನಾ ಏನಿದ್ರ ಪಾಲ್ ತಗೊಳವ ಅಲ್ಲ ಅಂತಂದ್ರಿ. ಅವಾಗ ಅನಿಸ್ತತಿ 24 ಜೋಡಿ ಇರೋ ಫ್ರೆಂಡ್ ಹಿಂಗಂದ, ಇನ್ನು ಉಳ್ದವ್ರ ಮೇಲೆ ಏನ್ ಆಶಾ ಇಡ್ಲಿ ನಾನು. ಆದ್ರೂ ಒಂದ್ ಆಶಾ ಇಟ್ಕೊಂಡ ಏನ 3 ತಿಂಗಳದ ಒಂದ್ ಬೆಟ್ಟ ಹಾಕಿತ್ತಲ್ರ, ಆ ದೋಸ್ತನ ಕಡೆ ಹೋಗ್ಕಂಡ್ರಿ. ಅವೇನಂತಾನು ಅಂತಂದ್ರ, ನಾ ಕೋರ್ಟ್ ಬಾಗಲ್ ತಕ ಬರವಪ್ಪ, ಒಳಗ್ ಬರಂಗಿಲ್ಲ. ಮತ್ ತಗೊಂಡ್ ಏನ್ ಮಾಡೋದ್ರಿ? ಇನ್ನ ವರ್ಷಕ್ಕೊಮ್ಮೆ ಭೇಟಿಯಾಗಿದ್ದಲ್ರಿ ದೋಸ್ತ್ರಿ ಅನ್ನೋರ, ಆಯ್ತಪ್ಪ ನಾ ಬರ್ತನಂತಾನ. ಕೋರ್ಟ್ ವರ್ಗೂ ಬರ್ತನು, ಕಟ್ಕಟ್ಟೆ ಒಳಗೂ ಬರ್ತನು. ಖರೆ ನೀ ಏನ್ ಹೇಳ್ತಿ ಅದನ್ನ ಹೇಳಂಗಿಲ್ಲ, ನಾ ಇದ್ದಂಗ ಹೇಳ, ನಾ ಖರೇನ ಹೇಳ. ಅಂದ್ರೆ ಈ 3 ಫ್ರೆಂಡ್ಸ್ ನಮ್ಗೆ ಎಲ್ಲರಿಗೂ ಅದಾರ. 24 ತಾಸು ಜೋಡಿ ಇರು ಏನಪ್ಪಾ ಅಂತಂದ್ರ ಫ್ರೆಂಡ್ ಅಂದ್ರೆ ಯಾರ್ರಿ? ರೊಕ್ಕ. ರೊಕ್ಕ ಫಸ್ಟ್ ಶರೀರ ಬಿಟ್ಟು ಕೂಡ್ಲೆ ಕಿಶಾಗ, ಕಿವ್ಯಾಗ, ಕೊಳ್ಳಾಗ, ಕೈಯಾಗ ಏನೇನೈತಿ
ಏನ್ರಿ 24 ತಾಸ ನನ್ ಜೋಡಿ ಇರ್ತೈತ್ರಿ ಅಣ್ಣವ್ರ. ಫಸ್ಟ್ ದೂರ ಆಗುದು ಅದ ಫ್ರೆಂಡ್ ರೀ. ಇನ್ನ ಎರಡನೇ ಫ್ರೆಂಡ್ ಯಾರು ಅಂತಂದ್ರ ಸಂಬಂಧಿಕರಿ ಅಲ್ರಿ. ಸ್ಮಶಾನವರೆಗೂ ಬರ್ತಾರ ನಮ್ ಜೊತೆಗೆ ಅಲ್ರಿ, ಮುಂದ್ ಬರಂಗಿಲ್ಲ. ಇನ್ನು ಮೂರನೇ ಫ್ರೆಂಡ್ ಯಾರ್ರಿ? ಕರ್ಮ. ಕರ್ಮ. ಕರ್ಮ ನಮ್ ಜೋಡಿ ಬರ್ತೈತ್ರಿ. ಇನ್ ನಾಲ್ಕನೇ ಫ್ರೆಂಡ್ ಏನಪ್ಪಾ ಅಂದ್ರೆ ಇದ್ದಕ್ಕಿದ್ದಂಗ ಹೇಳಾವಂತಂದ್ರ ಯಾರು ಅಂತಂದ್ರ ಪರಮಾತ್ಮ. ಏನ್ರಿ ಅಂದ್ರ ನಮ್ ಎದುರುಗಡೆ ನಾವ್ ಏನ್ ಮಾಡಿವಲ್ರಿ, ಒಳ್ಳೇದ್ದು ಕೆಟ್ಟದ್ದು ಉಪಕಾರ ಮತ್ತೇನಪ್ಪಾ ಅಂದ್ರ ಅಪಕಾರ ಸಂಯೋಗ, ಆ ಕರ್ಮ ಏನೈತಲ್ರಿ ಅದ್ರೊಳಗ ಮಾತ್ರ ಯಾರ ಸಾಕ್ಷಿ ಹೇಳಿದ್ರ ಸುಳ್ಳಾಗ ಅದು ಏನಪ್ಪಾ ಅಂತಂದ್ರ ಅದು ಫಿಕ್ಸ್ ಐತ್ರಿ ಅಪ್ಪರ. ಹಾಗಾಗಿ ಇಲ್ಲಿ ಹೇಗೆ ನಾವು ದೇಹ ಬಿಟ್ಟ ನಂತರ ಇಲ್ಲಿ ಮಗು ದೇಹ ಬಿಡ್ತಿರ್ತದ, ಆತ್ಮ ದೇಹ ಬಿಡ್ತಿರ್ತತಿಲ್ರಿ. ಖರೆ ಯಾವ ಮನಿಯೊಳಗ ಆತ್ಮ ಜನ್ಮ ತಗೊಳದಿರ್ತೈತಿ ಆ ಮನಿಯೊಳಗ ದೊಡ್ಡ ಖುಷಿ ಹಾಕಿರ್ತಾರ ಎಲ್ಲಾರು. ಅಲ್ಲೂ ನೋಡ್ರಿ ಏನ್ರಿ ದೇವ್ರ ಎಲ್ಲಾ ಕೊಟ್ಟಾನ್ರಿ, ಒಂದ್ ಮೊಮ್ಮಗ ಬೇಕಾಗೈತಿ ನೋಡ್ರಿ, ಅದು ಒಂದ್ ಗಂಡ ಮೊಮ್ಮಗ ಬೇಕಾಗೈತಿ ನೋಡ್ರಿ ಅಕ್ಕೋರ. ಆ ಮನೆಗೂ ಒಬ್ರದ್ದು ಕೊರತೆ ಐತ್ರಿ ಅಕ್ಕೋರ, ಆ ಹುಟ್ಟುವಂತವ್ರ ಮನ್ಯಾಗೂ ಒಬ್ರದ್ದು ಕೊರತೆ ಐತ್ರಿ ಅಕ್ಕೋರ. ಆದ್ರ ಅವ್ರ ಖುಷಿ ಐತ್ರಿ ಅನ್ನೋರ. ಜೀವನದೊಳಗ 3 ಪ್ರಸಂಗಗಳ್ರಿ. ಒಂದೇದೇನಪ್ಪಾ ಅಂದ್ರ ಜನ್ಮ ರೀ. ಒಂದ್ ಮಗು ಜನ್ಮ ಆಗುದೈತಿ ಅನ್ನೋದು 9 ತಿಂಗಳ ಮುಂಚಿತವಾಗಿ ತಯಾರಿ ನಡೆಸಿರ್ತೀವ್ರಿ ನಾವು, ಹೌದ್ರಿ. ಆ ಮಗು ಬರುದೈತಿ ಅನ್ನೋದಕ್ ಅದಕ್ಕಾಗಿ ಏನಪ್ಪಾ ಅಂದ್ರ ತನು ಮನ ಧನ ಎಲ್ಲಾ ರೀತಿಯಿಂದನೂ ವ್ಯವಸ್ಥೆ ಮಾಡೋದಕ್ಕ 9 ತಿಂಗಳ ತಯಾರಿ ನಡೆದಿರ್ತೈತ್ರಿ ನಮ್ದ, ಹೌದು. ಇಲ್ಲಿ 2ನೇ ಜೀವನದೊಳಗ ಮುಖ್ಯ ಪ್ರಸಂಗ ಯಾವುದು ಅಂತಂದ್ರ ಮ್ಯಾರೇಜ್. ಈಗಿನ ಏನಪ್ಪಾ ಅಂದ್ರ ಸಮಯದೊಳಗ ಫಸ್ಟ್ ಏನಪ್ಪಾ ಅಂತಂದ್ರ ಇವು ಏನು ಮ್ಯಾರೇಜ್ ಏನಪ್ಪಾ ಅಂದ್ರ ಹಾಲ್ಗಳು ಬುಕಿಂಗ್ ಆಗ್ಬೇಕಲ್ರಿ. ಅವು ವರ್ಷದ ಹಿಂದ ಏನಪ್ಪಾ ಅಂತಂದ್ರ ನಾವ್ ಬುಕ್ ಮಾಡ್ಬೇಕ್ರಿ ಅಕ್ಕೋರ, ವರ್ಷದ ಹಿಂದ ಅದ್ರ ತಯಾರಿ ರೀ ಅಕ್ಕೋರ. ಅದ್ರ 3ನೇ ಪ್ರಸಂಗ ಯಾವುದು ಅಂತಂದ್ರ ಸಾವು ರೀ. ಇದಕ್ಕಾಗಿ ಎಷ್ಟು ದಿವಸದ ಮುಂಚೆ ತಯಾರಿ ಇರ್ತೈತ್ರಿ? ಇರುವುದಿಲ್ಲ. ಸೊ ಅಚಾನಕ್ ಆಗಿ ನಾವು ಹೋಗ್ಬೇಕಾದಾಗ ನಮ್ಗೆ ಏನಾಗ್ತದ್ರಿ, ಅವಶ್ಯವಾಗಿ ಭಯ ಬರ್ತದ್ರಿ, ದುಃಖ ಆಗ್ತದ್ರಿ. ಹಾಗಾಗಿ ನಾವ್ ನಕ್ಕೋತ ಹೋಗ್ಬೇಕು. ಭಯ ಏನಪ್ಪಾ ಅಂತಂದ್ರ ಮುಕ್ತಾಗಿ ಹೋಗ್ಬೇಕು ಅಂತಂದ್ರೆ ಏನು ನಮ್ಮ ಕರ್ಮಗಳು. ಸೊ ಲಾಸ್ಟ್ ಪಾಯಿಂಟ್ ರೀ, ನಮ್ಗೆಲ್ಲ ಬ್ರಹ್ಮವಚನ ದಾರಿ ಕಾಯ್ತಾ ಇದೇರಿ. ಸೊ ನಾವು ಲಾಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು, ಹೇಗೆ ಆತ್ಮ ತನ್ನ ಮುಂದಿನ ಒಂದು ಪ್ರಯಾಣಕ್ಕೆ ಹೋಗ್ತಿರ್ತದೆ ರೀ ಅಲ್ಲ. ನಮ್ ಸಂಬಂಧಿಕರು ಬಹಳ ಹತ್ತಿರದ ಸಂಬಂಧಿಕರು ಯಾರು ಕೂಡ ದೇಹ ಬಿಟ್ಟಾಗ ಅವರು ನಮ್ಮಿಂದ ಏನ್ ಬಯಸ್ತಾರೆ, ಅವ್ರಿಗೆ ನಮ್ಮಿಂದ ಏನ್ ಬೇಕಾಗಿರ್ತದೆ ಮತ್ತೆ ನಾವು ಅವ್ರಿಗೆ ಏನ್ ಕೊಡ್ಬೋದ್ರಿ ಅಕ್ಕೋರ? ಹೇಳ್ಬೋದ್ರಿ? ದೇಹ ಬಿಟ್ಟಂತ ಆತ್ಮ ನಮ್ಮಿಂದ ಏನ್ ಬಯಸ್ತಿರ್ತದೆ? ಒಂದು ಶಾಂತಿ, ಒಂದು ಮುಕ್ತಿ. ಏನ್ರಕ್ಕೋರ? ಒಂದು ಶಾಂತಿ ಕೊಡ್ರಿ, ಒಂದು ಮುಕ್ತಿ ಕೊಡ್ರಿ. ಹಾಗಾಗಿ ಏನ್ ನಾವು ಶವ ನೋಡ್ತೀವಿ ಅಥವಾ ಎಲ್ಲಿ ನಾವು ಮಾತಾಡ್ಸಕ್ ಹೋಗಿರ್ತೀವೋ, ಏನಂತ ಹೋಗಿರ್ತೀವ್ರಿ? ಶ್ರದ್ಧಾಂಜಲಿ ಅರ್ಪಣೆ ಮಾಡೋದಕ್ಕ, ಶಾಂತಿ ಕೊಟ್ಟು ಬರೋಣ ಅಂತ ಹೋಗಿರ್ತೀವ್ರಿ. ನಾವು ಹೋಗ್ಬೇಕಾದ್ರ ಆಟೋದವ್ರ ಜೊತೆ ಜಗಳ ಹೋಗಿರ್ತೀವ್ರಿ ನಾವು. ಈಗ ಅವ್ರಿಗೆ ಶಾಂತಿ ಕೊಡ್ಬೇಕು, ಅವ್ರ ಶ್ರದ್ಧಾಂಜಲಿ ಕೊಡ್ಬೇಕು ಅಂತಂದ್ರೆ ನನ್ ಕಡೆ ಸ್ಟಾಕ್ ಬೇಕಲ್ರಿ, ಮೊದ್ಲು ಸ್ಟಾಕ್ ಬೇಕೋದಿಲ್ಲ. ಈಗ ಯಾರಿಗಾರ ಏನಪ್ಪಾ ಅಂತಂದ್ರೆ ನಾವ್ 500 ರೂಪಾಯಿ ಎತ್ತಿ ಕೊಡ್ಬೇಕಂತಂದ್ರ ನನಗ ಏನಪ್ಪಾ ಅಂತಂದ್ರ ನನ್ನ ಅವಶ್ಯಕತೆಗಳ ಪೂರ್ಣಾಗಿ ನನಗ್ ಬ್ಯಾಲೆನ್ಸ್ ಉಳ್ದಿತ್ತಂದ್ರ ನಾ ಎತ್ತಿ ಕೊಡ್ಬೇಕಲ್ರಿ ಅಕ್ಕೋರ. ಹಂಗಾಗಿ ನಾವ್ ಶಾಂತಿದಾನ ಮಾಡಕ್ ಹೋಗಿರ್ತೀವ್ರಿ, ಶ್ರದ್ಧಾಂಜಲಿ ಕೊಡಕ್ ಹೋಗಿರ್ತೀವ್ರಿ. ಸೊ ನನ್ನ ಮನಸ್ಸು ನಾ ಮೊದಲು ಸ್ಥಿರ ಮಾಡ್ಕೋಬೇಕಾಗ್ತೈತ್ರಿ, ಶಾಂತ ಮಾಡ್ಕೋಬೇಕಾಗ್ತೈತಿ. ಇಲ್ಲ ಅಂತಂದ್ರ ಸುಮ್ನೆ ನಾವು ಹೋದ್ವಿ, ಬಹಳ ಎರಡನ ವಸ್ತು ಕೊಡ್ಬೇಕಾಗಿರ್ತೈತ್ರಿ. ಒಂದು ಶಾಂತಿ ರೀ, ಒಂದು ಮುಕ್ತಿ ರೀ. ಆದ್ರ ನಾವೇನ್ ಮಾಡ್ತಿರ್ತೀವ್ರಿ? ಹೋಗಿರ್ತೀವಿ ಶ್ರದ್ಧಾಂಜಲಿ ಕೊಡಾಕ, ಹೋಗಿರ್ತೀವ್ರಿ ಮಾತಾಡಿಸಿ ಸಮಾಧಾನ ಹೇಳಾಕ್ರಿ. ಆದ್ರ ಮಾಡ್ತಿರ್ತೀವೇನ್ರಿ? ಯಾರೇ ಬಹಳ ಕಡಿಮೆ ವಯಸ್ಸಿನವ್ರ ಯುವಕ್ರ ಏನಾದ್ರು ಯುವ ಅವಸ್ಥೆಗಳು ಶೇರ್ ಬಿಟ್ಟಿದ್ರು ಅಂತಂದ್ರ ಪಾಪ ಅಳ್ಳವ್ರನ್ನ ಒಂದಿಟ್ಟು ಹೆಚ್ಚ ಅಳಿಸಿ ಬಂದ್ಬಿಡ್ತೀವ್ರಿ. ಇಲ್ಲ ಬಹಳ ವಯಸ್ಸಾಗಿ ಹಾಸಿಗೆ ಹೇಳುದು ಫುಲ್ ಪೇಷಂಟ್ ಆಗಿ ದೇಹ ಬಿಟ್ಟಿದ್ರು ಅಂತಂದ್ರ ಯಾರಿಗೂ ದುಃಖನೇ ಇರಂಗಿಲ್ರಿ. ಏನ್ರಿ ನಾವ್ ವ್ಯವಹಾರಕ್ ಮಾತಾಡ್ತಿರ್ತೀವ್ರಿ. ಇಲ್ಲ ಏನಪ್ಪಾ ಅಂದ್ರೆ ನಮ್ಮ ಮನ್ಯಾಗ ಏನ್ ನಡೆದಿರ್ತಾವ್ರಲ್ಲ, ರಾಮಾಯಣ ಮಹಾಭಾರತ ಅವನಾರ ಮಾತಾಡ್ತಿರ್ತೀವ್ರಿ. ಎರಡೂ ತಪ್ಪ್ರಿ, ಎರಡೂ ತಪ್ಪ್ರಿ. ಆ ಆತ್ಮ ನಮ್ಮನ್ನ ನೋಡ್ತಿರ್ತದ್ರಿ. ಸೊ ಆತ್ಮ ದೇಹ ಕಳ್ಕೊಂಡಿರ್ತದ್ರಿ. ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲಕ್ಕಿಂತ ಜಾಸ್ತಿ ಅಶಾಂತಿ ಪರಿವಾರದವ್ರಿನ ಶರದೊಳಗರೆ ಇರ್ತಾರೆ, ಸಂಬಂಧರೇ ಇರ್ತೈತ್ರಿ ಅವ್ರಿಗೆ. ನಾವ್ ಏನಾರ ಅವ್ರಿಗೆ ಏನಾರ ಕೊಡ್ಬೋದ್ರಿ, ಏನಾರ ಹೇಳ್ಬೋದು. ಬಟ್ ದೇಹ ಬಿಟ್ಟಂತ ಆತ್ಮ ಎಷ್ಟ್ ಅಶಾಂತ ಆಗಿರ್ತೈತ್ರಿ ಅಣ್ಣವ್ರ. ಯಾಕ ಪರಿವಾರದಿಂದ ದೂರ ಆಗಿರ್ತೈತಲ್ರಿ. ಅದಕ್ಕ ನಾವೇನಪ್ಪಾ ಅಂತಂದ್ರ ಸತ್ಯ ಮನಸ್ಸಿನಿಂದ ಆತ್ಮಕ್ಕೆ ಶಾಂತಿದಾನ ಮಾಡಿದ್ವಿ ಅಂತಂದ್ರ ಆ ಆತ್ಮ ತೃಪ್ತಾಗಿ ನಿಮ್ಗೆ ಆಶೀರ್ವಾದ ಕೊಡ್ತದ ರೀ.
ಈಗೇನ್ ನೋಡ್ರಿ 1 ವರ್ಷ ಆತ್ರಿ ನಮ್ ಹಿರಿಯನವ್ರ ದೇಹ ಬಿಟ್ಟು ಅವ್ರ ನಿಮಿತ್ತ ಇಷ್ಟೆಲ್ಲ ಆತ್ಮಗಳೇನಪ್ಪಾ ಅಂತ ನಾವು ಯೋಗದೊಳಗ್ ಕುಂತೀವ್ರಿ ಅಪ್ಪಾರ. ಹೌದು, ಆ ಯೋಗದಲ್ಲಿ ಏನಪ್ಪಾ ಅಂತಂದ್ರ ಆ ಆತ್ಮಕ್ಕೆ ತಲುಪ್ತಾ ಇದಾರೆ. ಆ ಆತ್ಮ ಖುಷಿಯಾಗಿ ನಮ್ಗೆ ಏನ್ ಮಾಡಕತ್ತೈತಿ ಅಪ್ಪಾರ, ಆಶೀರ್ವಾದ ಕೊಡಾಕತ್ತೈತಿ. ಇಲ್ಲ ಅಂತಂದ್ರೆ ಏನಾಕತ್ರಿ, ಬೇರೆ ಬೇರೆ ಭಾವನೆಗಳಿದ್ದು ಅಂತಂದ್ರಿ ಮತ್ತಷ್ಟು ಲೆಕ್ಕಾಚಾರ ಬೆಳಿತತ್ರಿ. ಮತ್ತೇನಪ್ಪಾ ಅಂತಂದ್ರೆ ಲೆಕ್ಕಾಚಾರ ಕಂಟಿನ್ಯೂ ಆಗಿಬಿಡ್ತದೆ. ಹಾಗಾಗಿ ಈ ವಿಷಯ ಏನೈತಿ ಅಂದ್ರೆ ಇದು ಬಹಳ ಏನ್ರಿ ಡೀಪ್ ವಿಷಯ ಐತ್ರಿ. ಇದು 18 ಅಧ್ಯಾಯ ಭಗವದ್ಗೀತಾದು ಏನಪ್ಪಾ ಅಂತಂದ್ರೆ ಇದ್ರ ಮೇಲೆ ಅದಾವ್ರಿ. ಸೊ ಜಾಸ್ತಿ ಸಮಯ ತಗೊಳ್ಳಾರ್ದೆ ಇದ್ರದ್ದೇನಪ್ಪಾ ಅಂತಂದ್ರೆ ನೋವ ಆತ್ಮ ಒಳಗೆ ಇಟ್ಕೊಂಡಿರ್ತೈತಿ ಒಂದು. ಇನ್ನೊಂದೇನು ಅಂತಂದ್ರ ಆ ಆತ್ಮದಗೋಸ್ಕರ ಏನ್ರಿ ಅಣ್ಣವ್ರ ಶರ್ ಬಿಟ್ಟು 1 ವರ್ಷ ಆದ್ರಿ. ಆಲ್ರೆಡಿ ಏನಪ್ಪಾ ಅಂತಂದ್ರೆ ಅವ್ರು ಚಲೋ ಒಳ್ಳೆ ಮನೆಯಲ್ಲಿ ಜನ್ಮ ಅಂತೂ ತಗೊಂಡಾರಿ. ಆದಾಗ್ಯೂ ಕೂಡ ನಾವೆಲ್ಲ ಏನ್ ಮಾಡೋಣ್ರಿ, ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡೋಣ್ರಿ ಆತ್ಮದ ಪ್ರತಿ. ಆ ಆತ್ಮ ಯಾವ ಊರಲ್ಲಿದೆ, ಯಾವ ಮನೆಯಲ್ಲಿದೆ, ಯಾವ ತಂದೆ ತಾಯಿ ಹತ್ರ ಬೆಳೀತಾ ಇದೆ, ಅದಕ್ಕ ಆರೋಗ್ಯ, ಸಂಪತ್ತು, ಶಾಂತಿ, ಸಮೃದ್ಧಿ ಎಲ್ಲವೂ ಸಂಪೂರ್ಣ ಇರ್ಲಿ. ಆ ಆತ್ಮಕ್ಕೆ ಏನೇನೂ ತೊಂದರೆ ಆಗ್ಬಾರ್ದು. ಆತ್ಮ ಸುಖಿ ಇರ್ಲಿ, ಆತ್ಮ ಶಾಂತ ಇರ್ಲಿ, ಆತ್ಮ ನಕೋತ ಇರ್ಲಿ. ಹೆಂಗ ಅಣ್ಣವ್ರ ವಿಶೇಷತೆ ಏನಂದ್ರೆ ಯಾವಾಗ್ಲೂ ನಕೋತಿರ್ತಿದ್ರು ಏನ್ರಿ. ಅಣ್ಣವರ ಬಾಬಾ ಏನ್ ಹೇಳಿದ್ರಿ ಅಂದ್ರೆ ನಕ್ ಬಿಡವ್ರ, ಅದ ಪಾಯಿಂಟ್ ರೀ ಅವ್ರ. ಹಂಗಾಗಿ ಆತ್ಮ ಎಲ್ಲಿದ್ರು ಕೂಡ ನಗ್ಲಿ, ಖುಷಿ ಇರ್ಲಿ. ಬರೀ ನಾವು ಬಾಯಿಂದ ಹೇಳೋದಲ್ಲ. ಈಗ ನಾವು ಕ್ರಿಯಾಕರ್ಮಗಳನ್ನ ಮಾಡಿದೀವ್ರಿ ಅಕ್ಕೋರ. ಏನು ಬಡಜಿ ಕೊಟ್ಟಿವಿ, ಸ್ವಾಮೀಜಿ ಕೊಟ್ಟಿವಿ, ದಾನ ಮಾಡಿದೀವಿ, ಅಥವಾ ಏನಪ್ಪಾ ಅಂದ್ರೆ ಮಂದಿರಕ್ಕೆ ಕೊಟ್ಟಿವಿ, ಮಠಕ್ಕೆ ಕೊಟ್ಟಿವಿ. ಆ ವಸ್ತು ಆತ್ಮದ ಹತ್ರ ತಲುಪೋದಿಲ್ಲ, ಆದ್ರೆ ನಿಮ್ ಭಾವನೆ ಅಲ್ಲಿ ತಲುಪ್ತೈತೆ ಅಂದ್ಮೇಲೆ ನಾವ್ ಅದನ್ನ ಸತ್ಯ ಮನಸ್ಸಿನಿಂದ ಮಾಡ್ತೀವೋ, ಅಥವಾ ಏನಪ್ಪಾ ಇಷ್ಟೆಲ್ಲಾ ಮಾಡಿದ್ರು ಏನ್ ಅವ್ರ ಹಿಂದಿನವ್ರು ಏನ್ ಮಾಡ್ಲಿಲ್ಲ ಮಂದಿ ಅಂತಾರಂತ ಮಾಡ್ತೀವೋ, ಅಥವಾ ನೋಡಪ್ಪ ಇಷ್ಟು ಮಾಡಿದ್ರು ಅಂತ ಹೇಳಿ ಮಂದಿನ ಅನಿಸ್ಕೊಳಕ್ ಮಾಡ್ತೀವೋ, ಆ ಹಿಂದಿಂದ ಭಾವನೆ ಏನಾಕತಿ ಅಂತಂದ್ರ ಭಲೆ ಕೊಡುನುರಿ, ಭಲೆ ಮಾಡುನುರಿ ಈ ಪದ್ಧತಿಗಳು, ಅದರ ಒಳಗಿಂದ ಭಾವನಾ ಶುದ್ಧ ಇರ್ಲಿ. ಯಾಕ್ರಿ ಭಾವನೆಗೆ ಏನಪ್ಪಾ ಅಂತಂದ್ರೆ ಬಹಳ ಶಕ್ತಿ ಐತಿ. ಯಾಕಂತಂದ್ರೆ ದೇಹ ಬಿಟ್ಟಂತ ಆತ್ಮಕ್ಕೆ ನಾವು ಕೊಡುದೇನಂತಂದ್ರೆ ಶುಭ ಸಂಕಲ್ಪಗಳ ಅಲೆಯನ್ನ. ಹೌದ್ರಿ, ಶುಭ ಶ್ರದ್ಧಾಂಜಲಿ. ಶ್ರದ್ಧಾಂಜಲಿ ಶ್ರದ್ಧೆ ಅಂದ್ರೆ ನಿಮ್ ಶುಭ ಸಂಕಲ್ಪ. ಇಡೀ ದಿವಸ ನನಗೆ ಒಂದು ಶುಭ ಸಂಕಲ್ಪ ಇಲ್ಲ ಏನ್ರಕ್ಕೋರು. ನಾವು ಡೈಲಿ ಪಿಗ್ನಿ ತುಂಬ್ತೀವ್ರಿ. ಹೌದು, ಡೈಲಿ ಏನಪ್ಪಾ ಅಂತಂದ್ರೆ ನನ್ ದಿನದ ಖರ್ಚು 500 ರೂಪಾಯಿ ಐತ್ರಿ ನಾವು. ಹೌದು, 600 ರೂಪಾಯಿ ನಮ್ಗೆ ಗಳಿಕೆ ಆಕತ್ರಿ. 500 ರೂಪಾಯಿ ನನ್ ಮನಿಗ್ರಿ 100 ರೂಪಾಯಿ ಉಳಿತಂದ್ರ ಅದನ್ನ ಪಿಗ್ನಿ ತುಂಬ್ತಿರ್ತೇನ್ರಿ. ಹೌದು, ಇವತ್ರಿ 100 ರೂಪಾಯಿ ಉಳಿದಲ್ರಿ, 500 ರೂಪಾಯಿ ಗಳಿಕೆ ಆಗೋದಲ್ರಿ, ನನಗ್ 100 ರೂಪಾಯಿ ಗಳಿಕೆ ಆತು ಅಂತಂದ್ರ ನನ್ ಮನಿ ಖರ್ಚು ನಡೆಸಂಗಿಲ್ರಿ, ನಾ ಪಿಗ್ನಿನೂ ತುಂಬಂಗಿಲ್ರಿ. ಹಂಗಾಗಿ ನಾವು ಶ್ರದ್ಧಾಂಜಲಿ ಅಂತಂದ್ರೆ ಶುಭ ಸಂಕಲ್ಪಗಳನ್ನ, ಶುಭ ಹಾರೈಕೆಗಳನ್ನ ಏನಪ್ಪಾ ಅಂತಂದ್ರೆ ಒಂದ್ ಆತ್ಮಕ್ಕೂ ಕೊಡ್ಬೇಕಾಗಿದೆ ಅಂದ್ಮೇಲೆ ನಮಗ ಅದಕ್ಕೆ ಒಳಗ್ರಿ ಸ್ಟಾಕ್ ಬೇಕು. ಸೊ ಆ ಸ್ಟಾಕ್ ಮಾಡಿಸೋದ ಯಾರ್ರಿ? ಬಾಬನ್ ಹುಳ್ಳಿ. ಆಧ್ಯಾತ್ಮಿಕ ಒಂದೇನಪ್ಪಾ ಅಂತಂದ್ರ ಜ್ಞಾನ, ಆಧ್ಯಾತ್ಮಿಕ ಒಂದೇನಪ್ಪಾ ಅಂತಂದ್ರ ವಿದ್ಯೆ. ಎಲ್ಲ ಕಡೆಗಳಲ್ಲೂ ಏನಪ್ಪಾ ಅಂತಂದ್ರೆ ಒಳ್ಳೇದು ಕೇಳ್ರಿ, ಒಳ್ಳೇದು ನೋಡ್ರಿ, ಒಳ್ಳೇದು ಮಾಡ್ರಿ ಅಂತ ಇದರಿ. ಧರ್ಮದ್ದೇನಪ್ಪಾ ಅಂತಂದ್ರೆ ತಿರುಳು ಇದೇರಿ. ಆದರೆ ಪ್ರತಿನಿತ್ಯನೂ ಕೂಡ ಬಾಬಾ ನಮಗ ಅದನ್ನ ಶಿಕ್ಷಣದ ರೂಪದೊಳಗ, ಮುರಳಿಯ ರೂಪದೊಳಗ ತಿಳಿಸ್ತಾ ಇದ್ದಾರೆ. ಯಾವತ್ತು ನಮ್ದು ಮೂಡ್ ಏನಪ್ಪಾ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೆ ಬಾಬನ್ ಮುರಳಿಗೆ ಬಂದ್ ಕೂತೀವಿ ಅಂದ್ರೆ ಮೂಡ್ ಹೆಂಗ್ ಚೇಂಜ್ ಆಕತ್ರಿ. ಎಂತ ಬೇಕಾದಂತ ಎಟ ಕೆಟ್ಟೈತ್ಮ ನಮ್ ತಲಿ ಅಂದ್ರೂ ಭಗವಂತನ ಮಹಾವಾಕ್ಯದೊಳಗೆ ಇಷ್ಟು ಶಕ್ತಿ ಐತಲ್ರಿ, ನಮ್ ತಲೆ ರಿಪೇರಿ ಮಾಡ್ಬಿಡ್ತಾನ ಬಾಬಾ. ಮತ್ತೆ ಯಾವ ದವಾಖಾನಿ ಗುಳಿಗಿನೂ ನಮ್ ತಲೆ ರಿಪೇರಿ ಮಾಡಂಗಿಲ್ಲ, ಶರೀರಟ ರಿಪೇರಿ ಮಾಡೋದು. ಆದ್ರ ತಲೆ ಆದ್ರೆ ಏನ್ರಿ ಮೈಂಡ್, ಹಂಗ ಬ್ರೈನ್ ರಿಪೇರಿ ಮಾಡೋರು ಬಹಳ ಜನ ಅದಾರ್ರಿ. ಸೊ ಒಂದೆರಡು ಮಾತೇನಪ್ಪಾ ಅಂತಂದ್ರ ನಮ್ಮ ಆತ್ಮೀಯ ಹಿರಿಯ ಸಹೋದರ ಆದಂತ ಹಿರಿಯಣ್ಣವರು